السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين، أما بعد، فأعوذ بالله من الشيطان الرجيم. بسم الله الرحمن الرحيم. لا ينهاكم الله عن الذين لم يقاتلوكم في الدين ولم يخرجوكم من دياركم أن تبروهم وتقسطوا إليهم إن الله يحب المقسطين. صدق الله العلي العظيم. الراحمون يرحمهم الرحمن تبارك وتعالى. ارحموا من في الأرض يرحمكم من في السماء. صدق رسول الله صلى الله عليه وسلم. ಕೊಡಗು ಜಿಲ್ಲೆಯ ಇಂತಹ ಹಲವಾರು ಪ್ರದೇಶಗಳು ಧಾರ್ಮಿಕವಾಗಿ ಸಂಪನ್ನವಾಗಿರುವ ಈ ನಾಡು ಅಲ್ಹಮ್ದುಲಿಲ್ಲಾ ತುಂಬ ಖುಷಿಯನ್ನು ಕೊಟ್ಟಿದೆ. ಅಲ್ಲಾಹನು ಅಂತ್ಯ ದಿನದವರೆಗೆ ನಮ್ಮ ಚಿಟ್ಟಡೆ ಪ್ರದೇಶ ಹಾಗೂ ಆಸುಪಾಸಿನ ಪ್ರದೇಶಗಳು ಎಲ್ಲವನ್ನೂ ಕೂಡ ಈ ರೀತಿ ಧಾರ್ಮಿಕತೆಯಿಂದ ಭಕ್ತಿಯಿಂದ ಕೂಡಿದ ಪ್ರದೇಶವಾಗಿ ಇದನ್ನು ಅಲ್ಲಾಹ್ ನಮಗೆ ಅಂತ್ಯ ದಿನದವರೆಗೆ ನೆಲೆಸಿಕೊಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಹಲವಾರು ಉಲಮಾಗಳು, ಸಾದಾತುಗಳು, ಈ ನಾಡಿನ ಎಲ್ಲರನ್ನು ಪ್ರೀತಿಸುವ ಸರ್ವಧರ್ಮೀಯ ಬಂಧುಗಳು, ನನ್ನ ಪ್ರೀತಿಯ ಸಹೋದರರು, ನಾವು ಇತಿಹಾಸದಲ್ಲಿ ಅತಿ ದೊಡ್ಡ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಅತಿ ಸುಂದರವಾದ ರಾಷ್ಟ್ರದಲ್ಲಿದ್ದೇವೆ. ನಮ್ಮ ಪೂರ್ವಜರ ಜನ್ಮ ಈ ಸುಂದರವಾದ ನಾಡಿನಲ್ಲಿ ನಡೆದು ಅವರ ಮರಣವೂ ಕೂಡ ಇಲ್ಲಿ ಸಂಭವಿಸಿ ಅವರ ದಫನ್ ಕೂಡ ಇಲ್ಲಿ ನಡೆದು ಹೋಗಿದೆ. ನಾವು ಕೂಡ ಈ ಪವಿತ್ರವಾದ ಭಾರತ ಮಣ್ಣಿನಲ್ಲಿ ಜನಿಸಿದವರು. ಈ ನಾಡಿನ ಪ್ರತಿಯೊಂದು ಧರ್ಮೀಯರನ್ನು ಮನುಷ್ಯರನ್ನಾಗಿ ಕಾಣಲು ಆಹ್ವಾನ ಕೊಡುವ ಸಿದ್ಧಾಂತವಿರುವ ಒಂದು ಧರ್ಮದ ಪ್ರತಿನಿಧಿಗಳಾಗಿದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯ ಸ್ನೇಹಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟ, ಅದಕ್ಕೆ ಬೇಕಾಗಿ ಮಾದರಿಯುತ ಜೀವನವನ್ನು ನಡೆಸಿದ ಒಬ್ಬ ಪ್ರಬುದ್ಧ ನಾಯಕರಾಗಿದ್ದಾರೆ. ನನ್ನ ಮಟ್ಟಿಗೆ ಹೇಳುವುದಾದರೆ ಸುಮಾರು 15 ವರ್ಷಗಳ ಕಾಲ ಈ ಧರ್ಮದ ವಿದ್ಯಾಭ್ಯಾಸವನ್ನು ಪಡೆಯಲು ಬೇಕಾಗಿ ಪ್ರಯತ್ನ ಪಟ್ಟವನಾಗಿದ್ದೇನೆ. ಈ ಧರ್ಮದ ಎಲ್ಲ ತತ್ವಗಳು, ಸಿದ್ಧಾಂತಗಳನ್ನು ಅದರ ಆಳಕ್ಕೆ ಇಳಿದು ನೋಡಿದಾಗ ಎಲ್ಲ ತತ್ವಗಳಲ್ಲೂ ಆಶಯಗಳಲ್ಲೂ ಮನುಷ್ಯ ಸ್ನೇಹದ ಅತಿ ಸುಂದರವಾದ ಆಶಯಗಳು ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ.
ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಅವರು ಕಲಿಸಿಕೊಟ್ಟ ಮನುಷ್ಯ ಜೀವನದ ಭಾಗಗಳನ್ನು ನೋಡುವಾಗ ತಬಸ್ಸುಮುಕ ಫೀ ವಜ್ಹಿ ಅಖೀಕ ಸ್ವದಕ, ನಿನ್ನ ಮನುಷ್ಯ ಸಹೋದರನನ್ನು ನೋಡಿ ಮಂದಹಾಸ ಬೀರುವಂಥದ್ದು, ನೀನು ಆತನಿಗೆ ದಾನವನ್ನು ನೀಡಿದಂತಹ ಪ್ರತಿಫಲವಿದೆ ಎಂದು ಹೇಳಿದವರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನುಷ್ಯನ ಮಂದಹಾಸಕ್ಕೆ ಬೆಲೆಗಳಿದೆ, ಮುಗುಳ್ನಗುವಿಗೆ ಅಪಾರವಾದ ಪುಣ್ಯವಿದೆ. ಕಿಸೆಯಲ್ಲಿ ಏನೂ ಇಲ್ಲದಿದ್ದರೂ, ಕೈಯಲ್ಲಿ ಏನೂ ಇಲ್ಲದಿದ್ದರೂ ಮನುಷ್ಯನಿಗೆ ಕೊಡುವ ಆ ಸ್ನೇಹಾಮೃತವಿದೆಯಲ್ಲವೇ, ಅದಕ್ಕೆ ಅತಿ ದೊಡ್ಡ ಮಹತ್ವವನ್ನು ಕಲ್ಪಿಸಿಕೊಟ್ಟವರಾಗಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪರಸ್ಪರ ಕಾಣುವಾಗ ನಗುವಂಥದ್ದು, ಆತನ ಮುಖ ನೋಡಿ ಆತನನ್ನು ಸಂತೋಷಪಡಿಸುವಂಥದ್ದು, ಅದಕ್ಕೆ ಅತಿ ದೊಡ್ಡ ಪ್ರತಿಫಲವನ್ನು ಪವಿತ್ರ ಇಸ್ಲಾಂ ಕಲಿಸಿಕೊಡುತ್ತಾ ಇದೆ. ಒಬ್ಬಾತನ ಅಗತ್ಯಕ್ಕೆ ಬೇಕಾಗಿ ಆತನ ಕೈ ಹಿಡಿದು ಈ ಊರಲ್ಲೋ ಪರ ಊರಲ್ಲೋ ನಾವು ನಡೆಯುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನನ್ನ ಮಸೀದಿಯಲ್ಲಿ ನೀವು 10 ತಿಂಗಳು ಕೂರುವುದಕ್ಕಿಂತ ನಿಮ್ಮ ಊರಿನ ನಿಮ್ಮ ಕುಟುಂಬಿಕರ ಸಮಸ್ಯೆ ಹೇಳಿ ಬಂದವನೊಂದಿಗೆ ಆತನ ಸಮಸ್ಯೆಗೆ ಪರಿಹಾರ ಕೊಡುವುದಾಗಿದೆ. ನೀವು ನನ್ನ ಮಸೀದಿಯಲ್ಲಿ 10 ತಿಂಗಳು ಈತಿಕಾಫು ಕೂರುವುದಕ್ಕಿಂತಲೂ ಉತ್ತಮ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಷ್ಯಂದಿರಲ್ಲಿ ಅಗ್ರಗಣ್ಯರಾದ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಪವಿತ್ರ ಕುರ್ಆನ್ ಅನ್ನು ಓದುತ್ತಾ ಮಸ್ಜಿದುನ್ ನಬವಿಯಲ್ಲಿ ಕುಳಿತುಕೊಳ್ಳುತ್ತಿರುವಾಗ ಒಬ್ಬಾತ ಬಂದು ಅವರ ಬಳಿ ನಿಂತಾಗ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಹೇಳುತ್ತಾರೆ, ನೀನು ಯಾಕಾಗಿ ನನ್ನ ಬಳಿ ಬಂದಿದ್ದೀಯ? ನಾನು ಒಬ್ಬಾತನಿಂದ ಸಾಲವನ್ನು ಪಡೆದಿದ್ದೇನೆ, ಅದರ ಸಮಯ ಮುಗಿದು ಹೋಗಿದೆ, ಆತ ನನ್ನನ್ನು ಪೀಡಿಸಲು ಪ್ರಾರಂಭ ಮಾಡಿದ್ದಾನೆ. ನೀವು ಆತನೊಂದಿಗೆ ಒಂದು ರಿಕ್ವೆಸ್ಟ್, ಬೇಡಿಕೆ ಮಾಡಿದರೆ ನನ್ನ ಸಾಲದ ಅವಧಿಯನ್ನು ಆತ ಮುಂದೂಡಲಿಕ್ಕೆ ಸಾಧ್ಯತೆ ಇದೆ. ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಈ ಮನುಷ್ಯನ ಮಾತನ್ನು ಕೇಳಿ ತಾನು ಓದುತ್ತಿದ್ದ ಕುರ್ಆನ್ ಅನ್ನು ಮಡಚಿ ಮಸೀದಿಯ ಒಂದು ಮೂಲೆಯಲ್ಲಿಟ್ಟು ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಆತನ ಕೈ ಹಿಡಿದು ನಡೆದುಕೊಂಡು ಹೋಗುವಾಗ ಆ ಮನುಷ್ಯ ಈ ಮಹಾತ್ಮರೊಂದಿಗೆ ಹೇಳುತ್ತಾನೆ, ನಿಮಗೆ 1 ನಿಮಿಷಕ್ಕೆ 1 ಲಕ್ಷ ಪ್ರತಿಫಲವಿರುವ ಈ ಪವಿತ್ರ ಮಸೀದಿಯಲ್ಲಿರುವಂತಹ ಕೂರುವಿಕೆ ಈತಿಕಾಫ್ ಅದು ನಿಮಗೆ ನಷ್ಟವಾಗುತ್ತದೆಯಲ್ಲವೇ? ನೀವು ನನ್ನೊಂದಿಗೆ ನಡೆದು ಬರುವುದಾದರೆ ನಿಮ್ಮ ಅತಿ ದೊಡ್ಡ ಆರಾಧನೆ ನಿಮಗೆ ಮಿಸ್ ಆಗುತ್ತಾ ಇದೆ. ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಆ ಬಂದಂತಹ ವ್ಯಕ್ತಿಯ ಕೈ ಹಿಡಿದುಕೊಂಡು ಹತ್ತಿರದಲ್ಲಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮಾಧಿಗೆ ಕೈ ತೋರಿಸಿ ಮಹಾತ್ಮರು ಹೇಳುವಂತಹ ಮಾತು, ಪ್ರವಾದಿ ವರಿಯರು ಕಲಿಸಿಕೊಟ್ಟದ್ದನ್ನು ನಾನು ಕೇಳಿದ್ದೇನೆ. ಒಬ್ಬ ಬಡವನ, ಶೋಷಿತನ, ನಿರ್ಗತಿಕನ ಕಷ್ಟವನ್ನು ಕೇಳಿ ಬಂದವನ ಸಮಸ್ಯೆಯನ್ನು ಹೋಗಲಾಡಿಸಲು ಬೇಕಾಗಿ ಆತನೊಂದಿಗೆ ನಡೆದುಕೊಂಡು ಹೋಗುವುದಾದರೆ ನನ್ನ ಮಸೀದಿಯಲ್ಲಿ 10 ತಿಂಗಳುಗಳ ಕಾಲ ಕೂರಿದಂತಹ ಇತಿಕಾಫು ಕೂತಂತಹ ಪ್ರತಿಫಲವಿದೆ ಎಂದು ನನಗೆ ಕಲಿಸಿಕೊಟ್ಟದ್ದು ಈ ಸಮಾಧಿಯಲ್ಲಿ ಮಲಗಿರುವ ಮಹಾತ್ಮರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಮನುಷ್ಯನ ಕಷ್ಟಗಳಿಗೆ ಭಾಗಿಯಾಗುವಂಥದ್ದು, ಆತನ ಕಣ್ಣೀರುಗಳನ್ನು ಒರೆಸುವಂಥದ್ದು ಅತೀ ದೊಡ್ಡ ಮಹತ್ವವುಳ್ಳ ಕಾರ್ಯವನ್ನಾಗಿ ಪವಿತ್ರವಾದ ಕುರ್ಆನ್ ಕಲಿಸಿಕೊಡುತ್ತಾ ಇದೆ. ಪ್ರವಾದಿ ವರಿಯರು ಕಲಿಸಿಕೊಡುತ್ತಾ ಇದ್ದಾರೆ. ನಮಗೊತ್ತಿದೆ, ಮಸೀದಿಗೆ ಬರುವಾಗ ಎಲ್ಲರೂ ಸಂಬಂಧಿಸುವ ಜಮಾತ್ ನಮಾಜುಗಳು ನಡೆಯುತ್ತೆ. ಆ ಜಮಾತ್ ನಮಾಜುಗಳಲ್ಲಿ ಆ ಊರಿನ ಪ್ರತಿಯೊಬ್ಬ ತಾಕತ್ತಿರುವ ಮುಸಲ್ಮಾನ ಬಂದಿರುತ್ತಾನೆ. ಎಲ್ಲರೂ ಒಟ್ಟಾಗಿ ನಮಾಜಿ ಮಾಡುವಾಗ ಪವಿತ್ರವಾದ ಇಸ್ಲಾಂ ಕಲಿಸಿಕೊಡುವಂತಹ ಸುನ್ನತ್ತಿದೆ. ನಿನ್ನ ಮನೆಯಿಂದ ನೀನು ಬರುವಾಗ
ನಿನ್ನ ಶರೀರಕ್ಕೆ, ನಿನ್ನ ವಸ್ತ್ರಗಳಿಗೆ ಸುಗಂಧವನ್ನು ಲೇಪಿಸಿ ಬರುವಂಥದ್ದು ಸುನ್ನತ್ತಾಗಿದೆ. ಯಾಕೆ ಕಾರಣ? ಸುಗಂಧವನ್ನು ಲೇಪಿಸಿ ಆತ ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಆತನೊಂದಿಗೆ ಜೊತೆಯಾಗುವ ಸಹೋದರರು, ಮಸೀದಿಗೆ ಬಂದಾಗ ಆತನೊಂದಿಗೆ ಸಿಗುವಂತಹ ಮನುಷ್ಯರು ಆತನ ಬೆವರಿನ ವಾಸನೆಯನ್ನು ಅನುಭವಿಸದೆ ಆತನ ಶರೀರದಲ್ಲಿ ಸುಗಂಧವನ್ನು ಆಸ್ವಾದಿಸಲಿಕ್ಕೆ, ಅದರ ಘಮವನ್ನು ಅವರಿಗೆ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಮೂಲಕ ಮನುಷ್ಯನ ಮನಸ್ಸುಗಳಿಗೆ ಸಂತೋಷವನ್ನು ನೀಡಿದಂತಹ ವ್ಯಕ್ತಿಯಾಗಿ ಆತ ಮಾರ್ಪಾಡಾಗುತ್ತಾನೆ. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಬ್ಬಿಬ ಇಲಯ್ಯ ಮಿನ್ ದುನಿಯಾಕುಮ್ ಅತ್ತೀಬು ವನ್ನಿಸಾ, ನಿಮ್ಮ ಜಗತ್ತಿನಲ್ಲಿ ನನಗೆ ಅತಿ ಇಷ್ಟವಾದ 2 ವಸ್ತುಗಳಿದೆ. ಒಂದು ಅತ್ತೀಬ್, ಪರ್ಫ್ಯೂಮ್ಗಳಾಗಿದೆ. ಪರ್ಫ್ಯೂಮ್ಗಳಿಗೆ ಅತಿ ದೊಡ್ಡ ಮಹತ್ವವನ್ನು ಇಸ್ಲಾಂ ಕೊಡುತ್ತಾ ಇದೆ. ಅದು ಪ್ರದರ್ಶನಕ್ಕೆ ಬೇಕಾಗಿ ಅಲ್ಲ, ಮನುಷ್ಯನ ಪ್ರಾಶಸ್ತ್ಯವನ್ನು ತೋರಿಸಲಿಕ್ಕೆ ಬೇಕಾಗಿ ಅಲ್ಲ, ಬದಲಾಗಿ ಮನುಷ್ಯ ನಡೆಯಲ್ಲಿರುವಂತಹ ಸಂಬಂಧಗಳನ್ನು ಗಟ್ಟಿಗೊಳಿಸಲಿಕ್ಕೆ ಬೇಕಾಗಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದಿಗೆ ಕಾಲಿಡುವಂತಹ ಮನುಷ್ಯನೊಂದಿಗೆ ಮತ್ತೊಂದು ಸುನ್ನತ್ತನ್ನು ಹೇಳಿಕೊಟ್ರು. ಆತ ಮಸೀದಿಗೆ ಬರುವಾಗ ಮನುಷ್ಯರೆಡೆಯಲ್ಲಿ ಆತ ಮಿಂಗಿಲಾಗುವಂತಹ ಸಂದರ್ಭಗಳು ಅದಾದ ಕಾರಣ ಆತ ಮಸೀದಿಗೆ ಬರುವಾಗ ಮಿಸ್ವಾಕ್ ಮಾಡಿ ಬರುವುದು ಒಳಿತು. ಕಾರಣ ಆತನ ಬಾಯಿಯ ದುರ್ವಾಸನೆ ಒಂದು ವೇಳೆ ಮತ್ತೊಬ್ಬ ಮನುಷ್ಯನ ಮೂಗಿಗೆ ಬಡಿದು ಆತನಿಗೆ ಆ ಮೂಲಕ ಇರಿಟೇಷನ್ ಆಗುವುದಾದರೆ ಇಸ್ಲಾಂ ಅದನ್ನು ಕೂಡ ಸಹಿಸುವುದಿಲ್ಲ. ಮತ್ತೆ ಅಲ್ಲವೇ ಮತ್ತೊಬ್ಬನಿಗೆ ಹೊಡೆಯುವಂತಹ ವಿಚಾರ, ಮತ್ತೆ ಅಲ್ಲವೇ ಮತ್ತೊಬ್ಬನ ಬಗ್ಗೆ ಅಪಪ್ರಚಾರ ಮಾಡುವಂತಹ ವಿಚಾರ, ಮತ್ತೆ ಅಲ್ಲವೇ ಮತ್ತೊಬ್ಬನನ್ನು ಕೊಲ್ಲುವಂತಹ ವಿಚಾರ, ಒಬ್ಬ ಮನುಷ್ಯನಿಗೆ ಸಂತೋಷವನ್ನುಂಟು ಮಾಡುವಂತಹ ವಿಚಾರಗಳೇನಿದೆಯೋ ಅದನ್ನೆಲ್ಲವನ್ನು ಕೂಡ ಸುಸೂತ್ರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಒಡೆದು ಹೋದ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಯಾಯಿಗಳಿಗೆ ಕೊಟ್ಟಂತಹ ನಿರ್ದೇಶನವಾಗಿತ್ತು. ನನ್ನ ಅನುಯಾಯಿಗಳೇ, ನೀವು ಪರಸ್ಪರ ಸಂಬಂಧಿಸುವಾಗ, ನೀವು ಪರಸ್ಪರ ಕಾಣುವಾಗ, ಯಾಕೆ ಹೇಳಬೇಕು, ಮದೀನಕ್ಕೆ ಬಂದಾಗ, ಮಕ್ಕಾವನ್ನು ಬಿಟ್ಟು ಮದೀನಕ್ಕೆ ಬಂದಾಗ ಒಂದು ಇಡೀ ಊರಿನ ಜನತೆ ಅವರನ್ನು ಕಾಯುತ್ತಾ ಇತ್ತು. ಒಂದು ವೇಳೆ ಮದೀನಕ್ಕೆ ಬಂದು ಮಕ್ಕಾ ಜನತೆಯ ವಿರುದ್ಧ ಹೋರಾಟ ಮಾಡಲಿಕ್ಕಿರುವಂತಹ ಪಣವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಬಹುದಿತ್ತು. ಪ್ರವಾದಿ ವರಿಯರದನ್ನೇನು ಮಾಡದೆ ಆ ಮದೀನಾದ ಮಣ್ಣಿನಲ್ಲಿ ಮೊದಲ ಬಾರಿಗೆ ಆ ಮಣ್ಣನ್ನು ಮುಟ್ಟುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನನ್ನು ಸ್ವಾಗತಿಸಲು ಬಂದಂತಹ ಮನುಷ್ಯರೊಂದಿಗೆ ಹೇಳಿದಂತಹ ಮಾತು, ಅಫ್ಶುಸ್ ಸಲಾಮ ಬೈನಕುಂ, ನಿಮ್ಮೆಡೆಯಲ್ಲಿ ಪರಸ್ಪರ ಸಮಾಧಾನದ, ಶಾಂತಿಯ, ನಿಮ್ಮೆಡೆಯಲ್ಲಿ ಪರಸ್ಪರ ಸಂತೋಷವನ್ನುಂಟು ಮಾಡುವ ಸಮಾಧಾನದ ವಾಕ್ಯಗಳನ್ನು ನೀವು ವ್ಯಾಪಿಸಿರಿ. ಅಸ್ಸಲಾಮು ಅಲೈಕುಂ ಎಂದು ನೀವು ಕಾಣುವಾಗ ಪರಸ್ಪರ ಹೇಳಿಕೊಳ್ಳಿರಿ. ಅದು ನಿಮ್ಮೆಡೆಯಲ್ಲಿರುವಂತಹ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಮಣ್ಣಿನಲ್ಲಿ 2ನೇ ಬಾರಿ ಹೇಳಿದಂತಹ ಮಾತು, ವಾತುಇಮುತ್ ಆಮ್, ನಿಮ್ಮಲ್ಲಿ ಬಡಬಗ್ಗರಿದ್ದಾರೆ, ಒಂದು ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದಂತಹ ಮನುಷ್ಯರಿದ್ದಾರೆ. ಆ ಮನುಷ್ಯರಿಗೆ ಊಟವನ್ನು ಉಣಿಸಿರಿ, ಅವರ ದಾಹವನ್ನು ತಣಿಸಿರಿ, ಆ ಮೂಲಕ ನೀವು ಸ್ವರ್ಗವನ್ನು ಪಡೆಯಿರಿ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಸಲ್ಲೂ ಬಿಲ್ಲೈಲಿ ವನ್ನಾಸು ನಿಯಾಮ್, ಹಗಲಲ್ಲಿ ಮನುಷ್ಯರೊಂದಿಗೆ ಪರಸ್ಪರ ಶಾಂತಿಯ, ಸಮಾಧಾನದ ಮಾತುಗಳನ್ನು ಹಾಡಿ, ಪರಸ್ಪರ ಒಡೆದು ಹಾಕುವ ಮಾತುಗಳಲ್ಲ, ಕಂದಕಗಳನ್ನು ತೋಡುವಂತಹ ಮಾತುಗಳಲ್ಲ, ಒಂದು ಊರಿನಲ್ಲಿ ವೈಷಮ್ಯಗಳನ್ನು ಬಿತ್ತುವಂತಹ ಮಾತುಗಳಲ್ಲ, ಪರಸ್ಪರ ಮನುಷ್ಯರೆಡೆಯಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಕೆಲಸಗಳಲ್ಲ. ಹಗಲು ಹೊತ್ತಿನಲ್ಲಿ ಮಾಡಬೇಕಾದದ್ದು ಅಫ್ಶುಸ್ ಸಲಾಂ, ಮನುಷ್ಯರನ್ನು ಕಂಡಾಗ ಶಾಂತಿಯ, ಸಮಾಧಾನದ ವಾಕ್ಯಗಳನ್ನು ವ್ಯಾಪಕ ಮಾಡಿರಿ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ಮೆಡೆಯಲ್ಲಿ ಮನುಷ್ಯರಾಗಿ ಬದುಕುವಾಗ ಪರಸ್ಪರ ಸಂಬಂಧಗಳನ್ನು ಇಡದೆ ಬದುಕುವವರು ಯಾರೂ ಇಲ್ಲ. ಎಲ್ಲರೂ ಕೂಡ ಪರಸ್ಪರ ಸಂಬಂಧವನ್ನಿಟ್ಟು ಬದುಕುವವರು, ಮನುಷ್ಯರಾಗಿ ಬದುಕುವವರು. ಈ ಬದುಕುವ ವೇಳೆಯಲ್ಲಿ ಕೆಲವೊಂದು ಮಂದಿ ದರಿದ್ರರಿರುತ್ತಾರೆ, ಕೆಲವೊಂದು ಮಂದಿ ನಿರ್ಗತಿಕರಿರುತ್ತಾರೆ, ಕೆಲವೊಂದು ಮಂದಿ ಅನಾಥರಿರುತ್ತಾರೆ. ಅವರ ಸೇವೆಯನ್ನು ಕೂಡ ಮಾಡಲು ನಿಮಗೆ ಸಾಧ್ಯವಾಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಕೆಲವೊಂದು ಅನುಯಾಯಿಗಳು ಬಂದು ಕೇಳಿದರು, ಓ
ಪ್ರವಾದಿವರಿಯರೇ, ನಮ್ಮ ಮನಸ್ಸಿಗೆ ಮಾಲಿನ್ಯ ಅಂಟಿಕೊಂಡಿದೆ. ನಮಗೆ ಯಾರ ಬಗ್ಗೆಯೂ ಕೂಡ ಒಳ್ಳೆಯ ಧಾರಣೆಗಳಿಲ್ಲ, ಯಾರ ಬಗ್ಗೆಯೂ ಕೂಡ ನಮಗೆ ಒಳ್ಳೆಯ ಚಿಂತೆಗಳು ಬರುವುದಿಲ್ಲ. ನಮ್ಮ ಮನಸ್ಸುಗಳು ಕೆಟ್ಟು ಹೋಗಿದೆ. ಈ ಕೆಟ್ಟು ಹೋದ ಮನಸ್ಸಿನ ಪರಿಹಾರಕ್ಕೆ ಬೇಕಾಗಿ, ನೈರ್ಮಲ್ಯ ಮನಕ್ಕೆ ಬೇಕಾಗಿ, ಹೃದಯಕ್ಕೆ ಬೇಕಾಗಿ ಪ್ರವಾದಿವರಿಯರೇ ಏನಾದರೂ ಒಂದು ನಸೀಹತ್, ಏನಾದರೂ ಒಂದು ಉಪದೇಶ ನಮಗೆ ಕೊಡಿರಿ ಎಂದು ಹೇಳಿದಾಗ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತಿ ಸರಳವಾದ 2 ಉಪದೇಶಗಳನ್ನು ನೀಡಿದರು. ಅತ್ಇಮುಲ್ ಮಸಾಕೀನ್ ವಮ್ಸಹೂ ರೂಸಲ್ ಯತೀಮ್, ನಿಮ್ಮಲ್ಲಿರುವಂತಹ ಬಡಬಗ್ಗರಿಗೆ ಆಹಾರವನ್ನು ಉಣಿಸಿರಿ. ಆ ಮೂಲಕ ನಿಮ್ಮ ಹೃದಯಗಳು ನೈರ್ಮಲ್ಯಗೊಳ್ಳುತ್ತೆ, ಆ ಮೂಲಕ ನಿಮ್ಮ ಹೃದಯಗಳು ಸ್ವಚ್ಛಗೊಳ್ಳುತ್ತೆ. ಅಹಂಕಾರವಿಲ್ಲದ ಮನಸ್ಸುಗಳು ಬೇಕೆ, ದರ್ಪಗಳಿಲ್ಲದ, ಗತ್ತುಗಳಿಲ್ಲದ, ಗೈರತ್ತುಗಳಿಲ್ಲದ ಮನಸ್ಸುಗಳು ಬೇಕೆ. ಅತ್ಇಮುಲ್ ಮಸಾಕೀನ್, ನಿಮ್ಮೆಡೆಯಲ್ಲಿ ಬದುಕುಳಿದಿರುವ ಬಡವರಿಗೆ ಅವರ ಆಹಾರವನ್ನು ನೀಡುವ ಮೂಲಕ ಅವರ ಹೊಟ್ಟೆಯನ್ನು ತಣಿಸಿರಿ. ಆ ಮೂಲಕ ನಿಮಗೆ ಸಿಕ್ಕಿರುವಂತಹ ಅನುಗ್ರಹಗಳನ್ನು ನೆನಪಿಸಿಕೊಳ್ಳಿರಿ. ನಮ್ಮ ಅನುಗ್ರಹಗಳು ಮರೆತು ಹೋದದ್ದಾಗಿದೆ. ಇವತ್ತು ನಮಗೆ ಅಹಂಕಾರಗಳು ಬರಲು ಕಾರಣ, ನಮಗೆ ಸಿಕ್ಕಂತಹ ಅನುಗ್ರಹಗಳು ಮರೆತು ಹೋದ ಕಾರಣವಾಗಿದೆ. ಪರಸ್ಪರ ಕಚ್ಚಾಟಗಳು, ಪರಸ್ಪರ ಕಾದಾಟಗಳು, ಪರಸ್ಪರ ಗಲಾಟೆಗಳು ಹೆಚ್ಚಾಗಲಿಕ್ಕಿರುವಂತಹ ಕಾರಣ. ಅವನವನಿಗೆ ಸಿಕ್ಕಂತಹ ಅನುಗ್ರಹಗಳನ್ನು ಅರಿತುಕೊಂಡು ಸ್ಮರಿಸಿಕೊಂಡು ಬದುಕುವಾಗ ಆತನಿಗೆ ಆತನ ಅರಿವಿಲ್ಲದೆ ಸೌಮ್ಯ ಸ್ವಭಾವಗಳು ಬರುತ್ತೆ, ಸಮಾಧಾನದ ಜೀವನಗಳು ಬರುತ್ತೆ, ಒಳ್ಳೆಯ ಅಂತರಂಗಗಳು ಸೃಷ್ಟಿಯಾಗುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಅತ್ಯಂತ ಮಾರ್ಮಿಕವಾದಂತಹ ಸರಳ ಸೂತ್ರವನ್ನು ತನ್ನ ವಿದ್ಯಾರ್ಥಿಗಳಿಗೆ ಕಳಿಸಿಕೊಟ್ಟರು. ಅತ್ಇಮುಲ್ ಮಸಾಕೀನ್, ಮಸಾಕೀನ್ಗಳಿಗೆ ನೀವು ಆಹಾರವನ್ನು ಉಣಿಸಿರಿ, ಆ ಮೂಲಕ ನಿಮ್ಮ ಹೃದಯವನ್ನು ಶುಚಿಗೊಳಿಸಿರಿ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಬಡವನ ನಿರ್ಗತಿಕನ ಮನೆಗಳಿಗೆ ಹೋದಾಗ ಆತನ ಮನೆಯಲ್ಲಿ ಕೆಲವೊಮ್ಮೆ ಪೈಂಟ್ ಕಾಣಲ್ಲ, ಆ ಮನೆಯ ಗೋಡೆಯಲ್ಲಿ ಪೈಂಟ್ಗಳು ಕಾಣಲ್ಲ, ಆ ಮನೆಯ ಗೋಡೆಯಲ್ಲಿ ಕೆಲವೊಮ್ಮೆ ಸಿಮೆಂಟ್ ಹಚ್ಚಿದ್ದಾಗಿ ಕಾಣಲ್ಲ, ಆ ಮನೆಯಲ್ಲಿ ಕೆಲವೊಮ್ಮೆ ಜಗಲಿಗಳು ಇರಲ್ಲ, ಆ ಮನೆಯಲ್ಲಿ ಕೆಲವೊಮ್ಮೆ ಕಾಂಪೌಂಡ್ಗಳು ಇರಲ್ಲ. ಇದೆಲ್ಲವನ್ನು ಕಾಣುವಾಗ ನಿನ್ನ ಕಣ್ಣು ತುಂಬಿ ಬರುತ್ತೆ. ನಿನ್ನ ಮನೆಯ ಹೊಸ ಪೈಂಟ್ಗಳು, ನಿನ್ನ ಮನೆಯ ಹೊಸ ಕಾಂಪೌಂಡ್ಗಳು, ನಿನ್ನ ಮನೆಯನ್ನು ಆವರಿಸಿರುವ ವಿಶಾಲವಾದ ತೋಟಗಳು ನಿನ್ನ ಮನಕ್ಕೆ ಆವರಿಸಿ ಬಂದು ನಿನಗೆ ಅಲ್ಲಾಹನು ಕೊಟ್ಟಂತಹ ಅನುಗ್ರಹವನ್ನು ಸ್ಮರಿಸಿ ಕೃತಜ್ಞತೆಗಿರುವಂತಹ ಮನಸ್ಸು ನಿನಗೆ ಬರುತ್ತೆ. ಆ ಮೂಲಕ ಅಹಂಕಾರಗಳು ಹೋಗಲಾಡಿಸಲ್ಪಡುತ್ತೆ. ಅಲ್ಲಾಹ್ ನಮಗಂತಹ ಮನಸ್ಸನ್ನು ಕೊಡಲಿ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನೊಂದಿಗೆ ಮನಸ್ಸಿನ ನೈರ್ಮಲ್ಯಕ್ಕೆ ಬೇಕಾಗಿ ಸೂತ್ರವನ್ನು ಕೇಳಿ ಬಂದ ವಿದ್ಯಾರ್ಥಿಗಳೊಂದಿಗೆ ನೀಡಿದಂತಹ 2ನೆಯ ಸರಳ ಉಪದೇಶ ವಮ್ಸಹೂ ರೂಸಲ್ ಯತೀಮ್, ನಿಮ್ಮಲ್ಲಿ ತಂದೆಯನ್ನು ಕಳೆದುಕೊಂಡ, ತಾಯಿಯನ್ನು ಕಳೆದುಕೊಂಡ, ಅನಾಥತ್ವವನ್ನು ಅನುಭವಿಸುವ ಅತಿ ದೊಡ್ಡ ನಿರ್ಗತಿಕರಿದ್ದಾರೆ, ಅನಾಥ ಮಕ್ಕಳಿದ್ದಾರೆ. ಆ ಮಕ್ಕಳ ತಲೆಯನ್ನು ಹೋಗಿ ಸವರಿರಿ. ಯಾಕೆ? ಆ ಮಕ್ಕಳ ತಲೆಯನ್ನು ಸವರುವಾಗ ನಿಮಗರಿವಿಲ್ಲದೆ ಒಂದು ಯೋಚನೆ ಬರುತ್ತೆ, ನನಗೆ ಅಲ್ಲಾಹನ ಆರೋಗ್ಯವನ್ನು ಕೊಟ್ಟಿದ್ದಾನೆ, ನನಗೆ ಅಲ್ಲಾಹನ ಆಯುಷ್ಯವನ್ನು ಕೊಟ್ಟಿದ್ದಾನೆ, ನನ್ನ ಪ್ರಾಯವಿರುವ ಅದೇ ತಂದೆ ಈ ಸಣ್ಣ ಮಗುವಿಗೆ ನಷ್ಟ ಹೊಂದಿದೆ, ನನ್ನ ಮಕ್ಕಳಿಗೆ ಅಲ್ಲಾಹನು ಅಂತಹ ಒಂದು ಅವಸ್ಥೆ ಭರಿಸಲಿಲ್ಲ, ಆದ್ದರಿಂದ ನನಗೆ ಸಿಕ್ಕಂತಹ ಅನುಗ್ರಹ ನಾನು ಮರೆತು ಜೀವಿಸಬಾರದೆಂಬಂತಹ ಚಿಂತನೆ ಆ ಮನುಷ್ಯನ ಮನಸ್ಸಿನಲ್ಲಿ ಉದಯಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೇ ಉಪದೇಶ ನೀಡುವುದಾದರೂ ಕೂಡ ಅದರ ಹಿನ್ನೆಲೆಗಳು ಬಹಳ ಡೀಪ್ ಆಗಿರುತ್ತೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತುಗಳು ಕೇವಲ ಬಾಹ್ಯವಾಗಿ ನೋಡದೆ ಅದರ ಹಿನ್ನೆಲೆಗಳನ್ನು ನೋಡಿದಾಗ, ಅದರ ಆಳಕ್ಕೆ ಇಳಿದಾಗ ಮನುಷ್ಯತ್ವದ ಅತಿ ದೊಡ್ಡ ಸುಗಂಧವಾದಂತಹ ಆ ತಂಗಾಳಿ ಏನಿದೆಯೋ ಅದಲ್ಲಿಂದ ಹೊರಸೂಸಲಿಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಾಹ್ ನಮಗೆ ಆ ಮಾದರಿಯುತ ವ್ಯಕ್ತಿಯನ್ನು ಅನುಸರಿಸಿ ಜೀವಿಸಲಿಕ್ಕಿರುವಂತಹ ಭಾಗ್ಯವನ್ನು ಕರುಣಿಸಲಿ. ನಮ್ಮ ಮರಣ ಆ ಪ್ರವಾದಿಯವರನ್ನು ಕರೆಸಿಕೊಂಡಂತಹ ಆ ಚರ್ಯೆ ಪಾಲನೆ ಮಾಡುವಾಗ ನಮ್ಮ ಮರಣವು ಸಂಭವಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಮುಅ್ಮಿನುಗಳೇ, ಸಹೋದರರೇ, ಸಹೋದರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದಿಗೆ ಬರುವಾಗ ಮಾಡಿದಂತಹ ನಿರ್ದೇಶನಗಳ ಪೈಕಿ ನಾನು ಹೇಳಿದೆ, ಸುಗಂಧವನ್ನು ಲೇಪಿಸುವಂಥದ್ದು, ಅದೇ ರೀತಿ ಮಿಸ್ವಾಕ್ ಮಾಡುವಂಥದ್ದು, ಆ ಧರಿಸಿ ಬರುವಂತಹ ವಸ್ತ್ರಗಳಲ್ಲಿ ಅತಿ ಶುಭ್ರವಾದ ವಸ್ತ್ರವನ್ನು ಹಾಕುವಂಥದ್ದು, ಬಟ್ಟೆಯನ್ನು ಹಾಕುವಾಗ ಅಲ್ಲಿಯೂ ಕೂಡ ಕುರ್ಆನ್ ಹೇಳಿದ್ದು ವಲಿಬಾಸಕ ಫತಹಿರ್, ಓ ಪ್ರವಾದಿವರಿಯರೇ, ನಮಾಜಿಗೆ ಬೇಕಾಗಿ ಅಲ್ಲಾಹನ ಮುಂದೆ ಬರುವಾಗ, ಹಲವಾರು ಮನುಷ್ಯರ ಮುಂದೆ ನೀವು ಹೋಗುವಾಗ ನಿಮ್ಮ ವಸ್ತ್ರವನ್ನು ನೀವು ಶುಚಿಗೊಳಿಸಿರಿ. ಅದು ನಿಮ್ಮನ್ನು ಕಾಣುವಂತಹ ಮನುಷ್ಯರಿಗೆ
ಮನುಷ್ಯರಿಗೆ ಸಂತೋಷವನ್ನುಂಟು ಮಾಡಲಿಕ್ಕೆ ಬೇಕಾಗಿ. ಹೀಗೆ ಮನುಷ್ಯನೊಂದಿಗೆ ಸ್ನೇಹ ಸಂಬಂಧಗಳನ್ನು ಬೆಳೆಸಲು, ಪರಸ್ಪರ ಸಂತೋಷದ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಶುಭ್ರವಾದ ವಸ್ತ್ರವನ್ನು ಹಾಕಲು ಇಸ್ಲಾಂ ಹೇಳಿತು. ಬ್ರಷ್ ಮಾಡಿ ಬರಲು ಇಸ್ಲಾಂ ಹೇಳಿತು. ಸುಗಂಧವನ್ನು ಲೇಪಿಸಲು ಇಸ್ಲಾಂ ಹೇಳಿತು. ಇವೆಲ್ಲವೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಮಾತ್ರವಲ್ಲ, ಅಕ್ಷರಸ ಜೀವನದಲ್ಲಿ ಅವರು ಮಾಡಿ ತೋರಿಸಿದ್ರು ಕೂಡ. ಆದ್ದರಿಂದಲೇ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪವಿತ್ರವಾದ ಇಸ್ಲಾಂ ಮನುಷ್ಯನನ್ನು ಗೌರವಿಸುವಂತಹ, ಮನುಷ್ಯನ ಮನಸ್ಸಿಗೆ ಸಂತೋಷಪಡಿಸುವಂತಹ ಏನೆಲ್ಲ ವಿಚಾರಗಳಿದೆಯೋ ಅದರ ದೊಡ್ಡ ಹೆಬ್ಬಾಗಿಲನ್ನು ತೆರೆದುಕೊಟ್ಟಿದೆ. ಒಂದು ವಿಚಾರ ನಾನು ಹೇಳುತ್ತಾ ಇದ್ದೇನೆ. ಇವತ್ತು ಇಸ್ಲಾಮಿನ ಮೇಲೆ, ಮುಸಲ್ಮಾನರ ಮೇಲೆ ಕೆಲವೊಂದು ಬಡಪಾಯಿಗಳು, ಗೊತ್ತಿಲ್ಲದವರು, ಅರಿವಿಲ್ಲದವರು ಸುಳ್ಳಾರೋಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಸಲ್ಮಾನರೆಂದರೆ ಆ ರೀತಿ ಚಿತ್ರೀಕರಿಸುವಂತಹ ಕಾರ್ಯಗಳು ತೆರೆಮರೆಯಲ್ಲಿ ನಡೆಯುತ್ತಾ ಇದೆ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಆ ದಾಳಿ ಖಂಡಿತವಾಗಿ ಅವತ್ತು ನಾನು ಕೂಡ ಹತ್ತಿದ್ದೆ. ನನ್ನ ಮನಸ್ಸು ಕೂಡ ಅವತ್ತು ಮರುಕಪಟ್ಟಿತ್ತು. ಅವತ್ತಿನ ರಾತ್ರಿ ನಾನು ಎಷ್ಟೋ ಮಂದಿಯೊಂದಿಗೆ ಹೇಳಿದ್ದೆ, ಎಂತಹ ಒಂದು ಭೀಕರ ದೃಶ್ಯ, ಕುಟುಂಬಿಕರ ಮುಂದೆ, ಸಣ್ಣ ಮಕ್ಕಳ ಮುಂದೆ ಒಂದು ಮನುಷ್ಯರನ್ನು ಸಂಪೂರ್ಣವಾಗಿ ಹೊಡೆದು ಕೊಲ್ಲುವಂತಹ ದೃಶ್ಯ ಯಾವ ಧರ್ಮ ಕಳಿಸಿಕೊಟ್ಟಿದೆ? ಧರ್ಮವಲ್ಲ ಇದು, ಅಧರ್ಮ. ಖಂಡಿತವಾಗಿಯೂ ಧರ್ಮವಲ್ಲ, ಇದು ಅಧರ್ಮ. ಹೇಳಲಿಕ್ಕೆ ಮುಸಲ್ಮಾನ ಹೆಸರು, ಆತ ಕಲಿಮ ಕೇಳಿದ, ಆತ ಧರ್ಮ ಕೇಳಿದ ಅಂತ ಹೇಳಲ್ಪಡುತ್ತಾ ಇದೆ. ವಾಸ್ತವಾಂಶ ನನಗೆ ಗೊತ್ತಿಲ್ಲ. ಆತ ಧರ್ಮ ಕೇಳಿ, ಕಲಿಮ ಕೇಳಿ ಕೊಂದಿದ್ದರೆ ಆತ ಮುಸಲ್ಮಾನ್ ಆಗಲು ಸಾಧ್ಯವಿಲ್ಲ. ಕೆನಾಟ್ ಬಿ ಮುಸ್ಲಿಂ, ಆತ ಮುಸಲ್ಮಾನ್ ಆಗಲು ಸಾಧ್ಯವಿಲ್ಲ. ಪವಿತ್ರವಾದ ಇಸ್ಲಾಂ ಹೇಳಿಕೊಡುತ್ತಿರುವಂತಹ ಮಾತುಗಳೇನು? ನಿನ್ನೊಂದಿಗೆ ಜೀವಿಸುವಂತಹ ನಿನ್ನ ಇತರ ಧರ್ಮೀಯ ಸಹೋದರ ಆತನಿಲ್ಲದಿರುವಾಗ ಆತನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಆತನ ಬಗ್ಗೆ ಪರದೂಷಣೆ ಹೇಳುವಂಥದ್ದು ನಿಷಿದ್ಧವೆಂದು ಹೇಳಿದಂತಹ ಧರ್ಮವಿದು. ಮನುಷ್ಯನ ಪರದೂಷಣೆ ಹೇಳುವಂಥದ್ದು, ಒಬ್ಬ ಮನುಷ್ಯನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಆತನಿಲ್ಲದಾಗ ಆತನಿಗೆ ಇಷ್ಟವಲ್ಲದಂತಹ ಮಾತುಗಳು ಹೇಳುವಂಥದ್ದು ಹರಾಮೆಂದು ಘೋಷಿಸಿದಂತಹ ಧರ್ಮವಿದು. ಮತ್ತೆಲ್ಲವೇ ಮತ್ತೊಬ್ಬರನ್ನು ಕೊಲ್ಲುವಂತಹ ವಿಚಾರ, ಮತ್ತೊಬ್ಬರನ್ನು ಹೊಡೆಯುವಂತಹ ವಿಚಾರ ಯಾಕೆ ಹೇಳಬೇಕು? ನಮ್ಮ ಮನೆಯಲ್ಲಿರುವಂತಹ ಕೋಳಿಗಳು, ನಮ್ಮ ಮನೆಯಲ್ಲಿರುವಂತಹ ಆಡುಗಳು, ಇದನ್ನು ಪರಸ್ಪರ ಕಾದಾಟ ಮಾಡಿಸುವಂಥದ್ದು ನಿಷಿದ್ಧವೆಂದು ಹೇಳಿದಂತಹ ಧರ್ಮವಿದು. ಮೂಕ ಪ್ರಾಣಿಗಳನ್ನು ಕೂಡ ಕಾದಾಟ ಮಾಡಿಸಬಾರದು, ಇಸ್ಲಾಮಿನ ಸಿದ್ಧಾಂತವಿದು. 15 ವರ್ಷ ಕಳಿತಿರುವ ನನಗೆ ಈ ಮನುಷ್ಯರು ಮುಸಲ್ಮಾನರ ಹೆಸರು ಹೇಳಿ ಕೊಂದರು ಅಂತ ಕಂಡ್ರೆ ಯಾವ ಸೀಮೆಯ ಮುಸಲ್ಮಾನರು ಇವರು? ಯಾವ ಮಟ್ಟದ ಮುಸಲ್ಮಾನರು? ಎಲ್ಲಿಂದ ಇವರು ಇಸ್ಲಾಂ ಕಲಿತರು? ನಮಗೂ ಕೂಡ ತಿಳಿಯಬೇಕಾಗಿದೆ, ಎಲ್ಲಿಂದ ಇವರು ಇಸ್ಲಾಂ ಕಲಿತರು. ನಿಜವಾಗಿ ಸ್ವಾಗತ ಭಾಷಣದಲ್ಲಿ ಉಸ್ತಾದರವರು ಹೇಳಿದ ಹಾಗೆ ಅವರು ಮುಸಲ್ಮಾನರಲ್ಲ, ನಾಮದಾರಿ ಮುಸಲ್ಮಾನರು. ಮನುಷ್ಯರ ರಕ್ತವನ್ನು ಹೀರುವ ನರಭೋಜಿಗಳು ಅಂತ ಹೇಳಬಹುದು, ನರ ರಾಕ್ಷಸರು. ಎಷ್ಟೊಂದು ಸ್ವಚ್ಛಂದವಾಗಿ ಈ ಭಾರತ ಕಳೆದು ಬಂದಿದೆ ನೋಡಿ ನೀವು. ಈ ಭಾರತದಲ್ಲಿ ಸುಮಾರು 10ಕ್ಕೂ ಮಿಕ್ಕ ಪ್ರಮುಖ ಧರ್ಮಗಳಿದೆ, ಹಲವಾರು ಭಾಷೆಗಳ ಕೇಂದ್ರವಿದೆ, 3000 ಜಾತಿಗಳಿದೆ, 25,000 ಉಪಜಾತಿಗಳಿದೆ, ವಿವಿಧ ಬಗೆಯ ಕೃಷಿಗಳಿದೆ, ವಿವಿಧ ಬಗೆಯ ಪ್ರಾಂತ್ಯಗಳು, ಪ್ರದೇಶಗಳಿದೆ. ಈ ಜಗತ್ತಿನ ಸ್ವರ್ಗವೆಂದು ಕರೆಯಲ್ಪಡುವ ಕಾಶ್ಮೀರದಿಂದ ಹಿಡಿದು ಕರ್ನಾಟಕದವರೆಗಿರುವಂತಹ ಹಲವಾರು ವಿಶಿಷ್ಟವಾದ ಪ್ರವಾಸಿ ತಾಣಗಳನ್ನು ಒಳಗೊಂಡಂತಹ ಭಾರತ ನಮ್ಮದು. ಈ ಸುಂದರವಾದ ಭಾರತ ಇತಿಹಾಸವನ್ನು ನೀವು ತೆಗೆದು ನೋಡಿ. ಸೂಫಿ ಸಂತರ ಇತಿಹಾಸ, ಶರಣರ ಇತಿಹಾಸ ಎಷ್ಟೊಂದು ಸ್ವಚ್ಛಂದವಾಗಿದೆ. ಅದು ನಾವು ರಾಜರ ಇತಿಹಾಸವನ್ನು ಹೇಳುತ್ತಾ ಇಲ್ಲ, ಅದು ಯುದ್ಧಗಳ ಇತಿಹಾಸವಾಗಿರಬಹುದು, ಅದು ಕಚ್ಚಾಟಗಳ ಇತಿಹಾಸವಾಗಿರಬಹುದು, ಪರಸ್ಪರ ರಾಜ್ಯವನ್ನು ವಿಶಾಲ ಮಾಡುವಂತಹ ಯುದ್ಧಗಳಾಗಿರಬಹುದು. ನಾವು ನೋಡುವಂತಹ ಮಾದರಿ ಪುರುಷರ ಇತಿಹಾಸವನ್ನು ನೋಡೋಣ. ಕಳೆದು ಹೋದಂತಹ ಭಾರತಕ್ಕೆ ಬಂದಂತಹ ಮಹಾತ್ಮರುಗಳು, ಕೇರಳಕ್ಕೆ ಬಂದಂತಹ ಮಹಾತ್ಮರುಗಳು, ಝೈನುದ್ದೀನ್ ಅಲ್ ಮಖ್ದೂಮ್ ರದಿಯಲ್ಲಾಹು ಅನ್ಹು ಬರೆದಂತಹ ಫತಹುಲ್ ಮುഈನ್ ಎಷ್ಟೊಂದು ಸುಂದರವಾಗಿದೆ. ಅಲ್ಲಿ ಹೇಳುವಂತಹ ಆಶಯಗಳು ಎಷ್ಟೊಂದು ಸುಂದರವಾಗಿದೆ. ಈ ಮೂಕ ಪ್ರಾಣಿಯನ್ನು ಪರಸ್ಪರ ಕಾದಾಟ ಮಾಡಿಸುವಂತದ್ದು ಹರಾಮ್, ಪರಸ್ಪರ ಇನ್ನೊಬ್ಬನ ಗೀಬತ್ ಹೇಳುವಂತದ್ದು ಹರಾಮ್, ಆತನ ಪರದೂಷಣೆ ಹೇಳುವಂತದ್ದು ಹರಾಮ್ ಎಂದು ಕಲಿಸಿಕೊಂಡಂತಹ ಧರ್ಮ ಗ್ರಂಥಗಳು. ಮತ್ತೊಂದು ಕಡೆ ಉತ್ತರ ಭಾರತದಲ್ಲಿ ಭಾರತದ ಸುಲ್ತಾನರಾಗಿ ಇವತ್ತು ಕೂಡ ವಿರಾಜಮಾನರಾಗಿರುವ ಸುಲ್ತಾನ್ ಅಲ್ ಹಿಂದ್ ರವರ ಚರಿತ್ರೆಯನ್ನು ತೆಗೆದು ನೋಡಿ. ಅವರು ಬಂದದ್ದು ಆಯುಧಗಳೊಂದಿಗೆಲ್ಲ. ಅವರಿಗೆ ಮಲಗಲು ತಲೆಗೆ ಹಿಡಲು ತಲೆದಿಂಬು ಕೂಡ ಇರಲಿಲ್ಲ. ಊರುಗೋಲನ್ನು ಹಿಡಿದು ಒಂದು ಜೋಡಿ ವಸ್ತ್ರ ಕೂಡ ಇರದೆ ತನ್ನ ಉಟ್ಟ ವಸ್ತ್ರದೊಂದಿಗೆ ಭಾರತಕ್ಕೆ ಬಂದಂತಹ ಮಹಾತ್ಮ ಬಂದು ಕುಳಿತದ್ದಲ್ಲ.
ಇಡೀ ಭಾರತವನ್ನು ಸಂಚಾರ ಮಾಡಿ ಭಾರತದಲ್ಲಿರುವಂತಹ ದಮನಿತರ, ಶೋಷಿತರ ಸಮಸ್ಯೆಗಳನ್ನು ಮನಗೊಂಡು ಅವರಿಗೆ ಬೇಕಾಗಿ ದಿನರಾತ್ರಿ ಇಡೀ ನಡೆದು ಭಾರತದಾದ್ಯಂತ ಅವರಿಗೆ ಬೇಕಾಗಿ ಗಂಜಿ ಖಾನೆಗಳನ್ನು ನಿರ್ಮಾಣ ಮಾಡಿದಂತಹ ಮಹಾತ್ಮ ಸುಲ್ತಾನುಲ್ ಹಿಂದ್, ಬಡವರಿಗೆ ಬೇಕಾಗಿ, ಅಸ್ಪೃಶ್ಯರಿಗೆ ಬೇಕಾಗಿ, ಶೋಷಿತರಿಗೆ ಬೇಕಾಗಿ, ದಮನಿತರಿಗೆ ಬೇಕಾಗಿ ಹೋರಾಟ ಮಾಡಿ ಆ ಮೂಲಕ ಅವರಿಗೆ ಅವರ ಹಸಿವನ್ನು ತಣಿಸುವಂತಹ ಕೆಲಸ ಮಾಡಿದ ಮಹಾತ್ಮ ಸುಲ್ತಾನುಲ್ ಹಿಂದ್. ಇವತ್ತು ಕೂಡ ಅವರನ್ನು ಕರೆಯುವಂಥದ್ದು ಗರೀಬ್ ನವಾಜ್. ಅವರ ಆಸ್ಥಾನಕ್ಕೊಮ್ಮೆ ಹೋಗಿ ಬನ್ನಿ, ಅಲ್ಲಿ ಮುಸಲ್ಮಾನರನ್ನು ಮಾತ್ರ ಕಾಣುವುದಿಲ್ಲ, ಮುಸಲ್ಮಾನರಿಗಿಂತಲೂ ಜಾಸ್ತಿ ಹಿಂದೂಗಳಿರುತ್ತಾರೆ, ಕ್ರೈಸ್ತರಿದ್ದಾರೆ ಅಲ್ಲಿ, ಬೌದ್ಧರಿದ್ದಾರೆ ಅಲ್ಲಿ, ಜೈನರಿದ್ದಾರೆ ಅಲ್ಲಿ. ಆ ದರ್ಬಾರಿಗೆ ಹೋಗುವಂತಹ ಮನುಷ್ಯರಷ್ಟು ಭಾರತೀಯ ಮನುಷ್ಯರಲ್ಲಿ ಹೋಗುತ್ತಾ ಇದ್ದಾರೆ. ಅಲ್ಲಿ ಅವರ ಅಹವಾಲುಗಳನ್ನು ಹೇಳುತ್ತಾ ಇದ್ದಾರೆ. ನಿಜವಾಗಿ ಅವರೊಬ್ಬ ಸುಲ್ತಾನರಾಗಿ ಇವತ್ತು ಕೂಡ ಭಾರತದ ಮಣ್ಣಿನಲ್ಲಿ ವಿರಾಜಮಾನರಾಗಿದ್ದಾರೆ. ಮಾದರಿ ಪುರುಷರವರು. ಅವರ ಜೀವನದಲ್ಲಿ ಕೋವಿ ಹಿಡಿದದ್ದಾಗಿ ಚರಿತ್ರೆಗಳಲ್ಲಿಲ್ಲ, ಖಡ್ಗ ಹಿಡಿದದ್ದಾಗಿ ಚರಿತ್ರೆಗಳಲ್ಲಿಲ್ಲ. ಹೋರಾಟ ಮಾಡಬೇಕಾಗಿ ಬಂದಿದೆ ಹಲವು ಬಾರಿ. ಯಾರ ವಿರುದ್ಧ? ದುಷ್ಟ ಶಕ್ತಿಗಳ ವಿರುದ್ಧ, ನೀರು ಕೊಡದೇ ಇರುವವರ ವಿರುದ್ಧ, ಶೋಷಣೆ ಮಾಡುವವರ ವಿರುದ್ಧ, ಅಕ್ರಮ ಮಾಡುವವರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅದು ಎಲ್ಲಾ ಕಾಲದ ಇತಿಹಾಸ ಪುರುಷರು ಮಾಡಿದಂತಹ ಯುದ್ಧಗಳು. ಅದು ಪವಿತ್ರವಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಹಲವಾರು ಯುದ್ಧಗಳು ನಡೆದಿದೆ. ಆ ಯುದ್ಧಗಳು ಯಾತಕ್ಕೆ ಬೇಕಾಗಿ? ಮನುಷ್ಯರನ್ನು ಅಕ್ರಮ ಮಾಡುವ, ಮನುಷ್ಯರನ್ನು ಶೋಷಣೆ ಮಾಡುವ, ಮನುಷ್ಯರಿಗೆ ಜೀವಿಸಲಿಕ್ಕಿರುವಂತಹ ಹಕ್ಕನ್ನು ಕಸಿಯಲು ಬರುವ ಮನುಷ್ಯರ ವಿರುದ್ಧ ಮಾಡಿದಂತಹ ಹೋರಾಟ ಅದು. ಕಾರಣ ಅವರು ಬದುಕುವುದಿಲ್ಲ, ಬದುಕುವವರನ್ನು ಬಿಡುವುದೂ ಇಲ್ಲ. ಅಂತವರನ್ನು ಸುಮ್ಮನೆ ಬಿಟ್ರೆ ಈ ಜಗತ್ತು ಸರ್ವನಾಶವಾಗಿ ಹೋಗಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂತಹ ಯುದ್ಧಗಳನ್ನು ನಡೆಸುವಾಗ ಯುದ್ಧ ನೀತಿಗಳನ್ನು ಪ್ರಖ್ಯಾಪನೆ ಮಾಡುತ್ತಾ ಇದ್ರು. ಥಾಮಸ್ ಕಾರ್ಲೈಲ್ ರವರು ಹೇಳುತ್ತಾ ಇದ್ದಾರೆ, ಕಳೆದ ವರ್ಷಗಳಲ್ಲಿ ವಿಶ್ವಸಂಸ್ಥೆ ತನ್ನ ಯುದ್ಧ ಸಂಬಂಧಿತ ನೀತಿಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಂತಹ ಯುದ್ಧ ನೀತಿಗಳನ್ನು ಅಳವಡಿಕೆ ಮಾಡಿತ್ತು ಅಂತ. ಏನದು ಯುದ್ಧ ನೀತಿ? ನೀವು ನಿಲ್ಲುವಾಗ ಲೈನಲ್ಲಿ ನಿಲ್ಲಬೇಕು, ಪರಸ್ಪರ ಶತ್ರುಗಳ ವಿರುದ್ಧ ಹೋರಾಟ ಮಾತ್ರವಾಗಿರಬೇಕು, ಇತರ ವಿರುದ್ಧ ಹೋರಾಟವಲ್ಲ, ಹೆಂಗಸರ ವಿರುದ್ಧ ಇರುವಂತಹ ಹೋರಾಟವಲ್ಲ, ವೃದ್ಧರ ವಿರುದ್ಧವಿರುವಂತಹ ಹೋರಾಟವಲ್ಲ, ಮಕ್ಕಳ ವಿರುದ್ಧವಿರುವಂತಹ ಹೋರಾಟವಲ್ಲ, ಬಿಡಿ ಆ ಪರಿಸರದ ಪ್ರದೇಶಗಳಲ್ಲಿ ಇರುವಂತಹ ಮರಗಳ ವಿರುದ್ಧ ಹೋರಾಟವಲ್ಲ. ಒಂದೇ ಒಂದು ಮರಕ್ಕೆ ನಮ್ಮ ಯುದ್ಧಗಳ ಕಾರಣದಿಂದ ನೋವುಂಟಾಗಬಾರದು. ಒಂದೇ ಒಂದು ಮೃಗಗಳು ನಮ್ಮ ಯುದ್ಧದ ಕಾರಣಗಳಿಂದ ಸತ್ತು ಹೋಗಬಾರದು. ನಮ್ಮ ವಿರುದ್ಧ ಯಾರು ಹೋರಾಟ ಮಾಡಲಿಕ್ಕೆ ಬರುತ್ತಾರೆಯೋ ಅವರ ವಿರುದ್ಧ ಮಾತ್ರವೇ ಹೋರಾಟ, ಬದಲಾಗಿ ಇರುವಂತಹ ಎಲ್ಲಾ ಮನುಷ್ಯರ ವಿರುದ್ಧ ಹೋರಾಟವಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯುದ್ಧದ ಆ ಪಾಠಗಳನ್ನು ಕೇಳುವಾಗ ಮನಸ್ಸು ತುಂಬಿ ಬರುತ್ತೆ. ಎಷ್ಟೊಂದು ಸುಂದರವಾದ ನೀತಿಗಳು, ಎಷ್ಟೊಂದು ಸುಂದರವಾದ ತತ್ವಗಳು ಆ ಯುದ್ಧದಲ್ಲಿ ಒಳಗೊಂಡಿತ್ತು. ಅಲ್ಲಿ ಅಮಾಯಕರು ಬಲಿಯಾಗುವುದಿಲ್ಲ, ಅಲ್ಲಿ ಮಕ್ಕಳು ಬಲಿಯಾಗುವುದಿಲ್ಲ, ಅಲ್ಲಿ ಹೆಂಗಸರು ಬಲಿಯಾಗುವುದಿಲ್ಲ, ಬದಲಾಗಿ ಮನುಷ್ಯರ ವಿರುದ್ಧ ಹೋರಾಟ ಮಾಡಲು ಬಂದ ರಾಕ್ಷಸರ ವಿರುದ್ಧ ಮಾತ್ರವೇ ಅಲ್ಲಿ ಹೋರಾಟ ನಡೆಯುತ್ತಾ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವನದಲ್ಲಿ ಮಾಡಿದಂತಹ ಯುದ್ಧಗಳಲ್ಲಿ ಎಷ್ಟು ಮಂದಿ ಮರಣ ಹೊಂದಿದ್ರು ಅಂತ ಕೇಳಿದರೆ 1000ಕ್ಕಿಂತಲೂ ಕಮ್ಮಿ ಮಂದಿ ಮಾತ್ರ. ಇವತ್ತು ಯುದ್ಧಗಳು ನಡೆಯುತ್ತಾ ಇದೆ. 2ನೇ ಮಹಾಯುದ್ಧ ನಡೆಯಿತು, 1ನೇ ಮಹಾಯುದ್ಧ ನಡೆಯಿತು. 1 ಕೋಟಿಗೂ ಮಿಕ್ಕ ಮನುಷ್ಯರು ಈ ಜಗತ್ತಿನಿಂದ ಕಾಣೆಯಾದರು. ಎಷ್ಟೋ ಸ್ತ್ರೀಗಳು ವಿಧವೆಯರಾದರು, ಎಷ್ಟೋ ಮಕ್ಕಳು ಅನಾಥರಾದರು, ಎಷ್ಟೋ ಸೇತುವೆಗಳು ಪುಡಿಗೈಯಲ್ಪಟ್ಟಿತು, ಎಷ್ಟೋ ಆಸ್ಪತ್ರೆಗಳು ನೆಲಸಮವಾಯಿತು, ಎಷ್ಟೋ ಕಟ್ಟಡಗಳು ಧ್ವಂಸವಾದವು. 2 ಯುದ್ಧಗಳು ನಡೆದಾಗ ಇವತ್ತು ಕೆಲವು ಮಂದಿ ಯುದ್ಧಕ್ಕೆ ಬೇಕಾಗಿ ಪ್ರೋತ್ಸಾಹ ಮಾಡುತ್ತಾ ಇದ್ದಾರೆ. ನೋಡ್ಲಿಕ್ಕೆ ಖುಷಿ ಆಗುತ್ತಂತ ಇರಬಹುದು. ಈ ಕೋವಿಯಿಂದ ಕೆಲವು ಮಕ್ಕಳಿಗೆ ಖುಷಿ ಆಗುತ್ತೆ. ಸಣ್ಣ ಮಕ್ಕಳಿರುವಾಗ ಈ ಪಿಸ್ತೂಲ್ ಹಿಡಿದು ಶೂಟ್ ಮಾಡುವಂಥದ್ದು ಖುಷಿ ಆಗುತ್ತಾ ಇತ್ತು. ಆಟಿಕೆಯ ಪಿಸ್ತೂಲ್ ಇದೆಯಲ್ಲ, ಅದು ಹಿಡಿದು ಶೂಟ್ ಮಾಡುವಂಥದ್ದು ಖುಷಿ, ಅದರ ಶಬ್ದ ಕೇಳಲಿಕ್ಕೆ ಖುಷಿ. ಈ ರೀತಿಯ ಖುಷಿ ಪಡುವವರು ಕೆಲವೊಂದು ಮಂದಿ ಇದ್ದಾರೆ. ಯುದ್ಧಕ್ಕೆ ಬೇಕಾಗಿ ಕಾದು ನಿಲ್ಲುವವರು. ಯುದ್ಧ ಆದರೆ ಏನಾಗುತ್ತೆ? ಇಲ್ಲಿರುವಂತಹ ಪ್ರತಿಯೊಬ್ಬ ಅಮಾಯಕನ ಬದುಕಿನಲ್ಲಿ ಅತೀ ದೊಡ್ಡ ದುರಂತಗಳು ಬಂದು ಬಿಡುತ್ತೆ. ಅತೀ ದೊಡ್ಡ ದುರಂತಗಳು ಬಂದು ಬಿಡುತ್ತೆ. ಇವತ್ತು ಉಕ್ರೇನ್ ನಲ್ಲಿ ಏನಾಗುತ್ತಾ ಇದೆ, ಇವತ್ತು ಫೆಲಸ್ತೀನ್ ನಲ್ಲಿ ಏನಾಗುತ್ತಾ ಇದೆ, ಇವತ್ತು ಅಮೆರಿಕದಲ್ಲಿ ಏನಾಗುತ್ತಾ ಇದೆ, ಇವತ್ತು ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಏನಾಗುತ್ತಾ ಇದೆ. ಯಾರು ಬಲಿಯಾಗುತ್ತಾ ಇದ್ದಾರೆ? ಅಮಾಯಕರು ಬಲಿಯಾಗುತ್ತಾ ಇದ್ದಾರೆ. ಕೈಕಾಲುಗಳು ತುಂಡಾದಂತಹ, ಹೃದಯಗಳು ತುಂಡಾದಂತಹ, ಕರಳುಗಳು ಹೊರಬಂದಂತಹ ಹೃದಯ ಉದ್ರಾವಕ ದೃಶ್ಯಗಳು ಕಂಡು ಬರುತ್ತಾ ಇದೆ. ಅಲ್ಲಾಹ್ ನಮ್ಮನ್ನು ಕಾಪಾಡಲಿ. ಎಲ್ಲಾ ಯುದ್ಧಗಳಿಂದ ಎಲ್ಲಾ ರಾಷ್ಟ್ರಗಳನ್ನು, ಎಲ್ಲಾ ಧರ್ಮೀಯರನ್ನು ಅಲ್ಲಾಹ್ ರಕ್ಷಿಸಲಿ. ಎಲ್ರು ಕೂಡ ಬದುಕಬೇಕು, ಎಲ್ರು ಕೂಡ ಮನುಷ್ಯರು,
ಬದುಕುವ ಕಾಲ ತನಕ ಬದುಕಬೇಕು. ಮರಣ ಹೊಂದುವಾಗ ಶಾಂತಿಯುತವಾಗಿ ಸಮಾಧಾನದೊಂದಿಗೆ ಮರಣ ಹೊಂದಲು ಸಾಧ್ಯವಾಗಬೇಕು. ಅಂತಹ ವಾತಾವರಣ ನಿರ್ಮಾಣವಾಗಬೇಕು. ಶುದ್ರ ಶಕ್ತಿಗಳು ನಾಶವಾಗಿ ಹೋಗಬೇಕು. ಅಲ್ಲಾಹನ ತೌಫೀಕ್ ನೀಡಲಿ. ಈ ಒಂದು ಪ್ರದೇಶ ಮಹಾತ್ಮರಾದ ಸೂಫಿ ಶಹೀದರವರು ಬಂದು ಪ್ರಾರ್ಥನೆ ಮಾಡಿದಂತಹ ಪ್ರದೇಶ. ಈ ಪ್ರದೇಶದ ಬರಕತ್ತು ನೋಡಿ, ಅವರ ಹೆಸರಲ್ಲಿ ನೀವು ಉರುಸು ಮಾಡುತ್ತಾ ಇದ್ದೀರಾ. ಎಷ್ಟೊಂದು ಸಂಪನ್ನವಾಗಿದೆ. ಇವತ್ತು ಸಯ್ಯಿದವರು ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಪವಿತ್ರವಾದ ಸಂಬಂಧವಿರುವ ಒಬ್ಬ ಮನುಷ್ಯ ಈ ವೇದಿಕೆಗೆ ಹತ್ತಿ ಬಂದಾಗ ನನಗೆ ನೋಡಿ ಖುಷಿಯಾಯಿತು. ಅವರ ಕೈಯನ್ನು ಮಾತ್ರ ನೀವು ಚುಂಬಿಸಲಿಲ್ಲ, ಅವರ ಮುಖದ ಎಲ್ಲಾ ಭಾಗಗಳನ್ನು ನೀವು ಚುಂಬಿಸಿದಿರಿ. ಯಾಕೆ? ಪ್ರವಾದಿಯವರೊಂದಿಗಿರುವಂತಹ ಗೌರವ ಅದು. ಆ ಶರೀರದಲ್ಲಿ ಓಡಾಡುವಂತಹ ಆ ರಕ್ತ ಸಂಚಾರವಿದೆಯಲ್ಲವೇ, ಅದು ಅತ್ಯಂತ ಪವಿತ್ರವಾದದ್ದು. ಅವರೊಂದಿಗೆ ನೀವು ನೀಡಿದಂತಹ ಗೌರವ. ಈ ಗೌರವದೊಂದಿಗೆ ಬದುಕುವಂತಹ ಮುಸಲ್ಮಾನ ಯಾವತ್ತೂ ಕೂಡ ಭಯೋತ್ಪಾದಕನಾಗುವುದಿಲ್ಲ. ಕಾರಣ ಅವನು ಕಲಿತಂತಹ ಧರ್ಮ, ಅವನಿಗೆ ಕಲಿಸಿಕೊಟ್ಟಂತಹ ಗುರುಗಳು ಅವರೆಲ್ಲರೂ ಕೂಡ ಶಾಂತಿಯುತ ಪುರುಷರು. ಇವತ್ತು ಕೂಡ ಸೂಫಿ ಶಹೀದರ ಬಳಿ ಬರುವಂತಹ ಮನುಷ್ಯರು ಯಾರು? ಕೇವಲ ಮನುಷ್ಯರು, ಮುಸಲ್ಮಾನರು ಮಾತ್ರವೇ. ಎಷ್ಟು ಧರ್ಮೀಯರು ಬರುತ್ತಾರೆ. ಅವರ ಅಹವಾಲುಗಳನ್ನು ಹೇಳಿಕೊಂಡು ಬರುತ್ತಾರೆ, ಅವರ ಸಂಕಷ್ಟಗಳನ್ನು ಹೇಳಿಕೊಂಡು ಬರುತ್ತಾರೆ. ಇಸ್ಲಾಂ ಅಂದರೆ ಏನು ಎಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದೇ ಒಂದು ಉತ್ತರವನ್ನು ಕೊಟ್ಟದ್ದು, ಅಲ್ ಮುಸ್ಲಿಮ ಮನ್ ಸಲಿಮ ಅನ್ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಮುಸ್ಲಿಂ ಅಂದರೆ ಯಾರು ಅಂತ ಕೇಳಿದಾಗ ಒಂದೇ ಒಂದು ಉತ್ತರ, ಅಲ್ ಮುಸ್ಲಿಮ ಮನ್ ಸಲಿಮ ಅನ್ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಆತನ ಕೈಗಳಿಂದಲೋ ಆತನ ನಾಲಿಗೆಗಳಿಂದಲೋ ಮತ್ತೊಬ್ಬ ಮನುಷ್ಯನಿಗೆ ಯಾವುದೇ ತೊಂದರೆಯುಂಟಾಗುವುದಿಲ್ಲ. ಆತನಾಗಿದ್ದಾನೆ ಪರಿಪೂರ್ಣ ಮುಸಲ್ಮಾನ. ಅಂದರೆ ಆತನ ಮಾತುಗಳಿಂದ, ಆತನ ವರ್ತನೆಗಳಿಂದ ಮತ್ತೊಬ್ಬನಿಗೆ ನೋವುಂಟಾಗುವುದಿಲ್ಲ. ಅವನಾಗಿದ್ದಾನೆ ಪರಿಪೂರ್ಣ ಮುಸಲ್ಮಾನ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ಸಹಾಬತ್ ಬಂದು ಕೇಳಿದರು, ಮಲ್ ಇಸ್ಲಾಂ ಯಾ ರಸೂಲಲ್ಲಾಹ್, ಇಸ್ಲಾಂ ಅಂದರೆ ಏನು ನನಗೆ ಹೇಳಿಕೊಡಬೇಕು. ಒಂದು ಬ್ರೀಫ್ ಡೆಫಿನಿಷನ್ ಅದಕ್ಕೆ ಬೇಕು, ಒಂದು ವ್ಯಾಖ್ಯಾನ ನನಗೆ ಬೇಕು. ಕೇಳಿಕೊಂಡು ಬಂದಂತಹ ವಿದ್ಯಾರ್ಥಿಯೊಂದಿಗೆ ಹೇಳಿದರು, ಇಸ್ಲಾಂ ತೀಬುಲ್ ಕಲಾಂ ವೈತು ಆಮುತ್ ಆಮ್, ಒಳ್ಳೆಯ ಮಾತುಗಳಾಗಿದೆ ಇಸ್ಲಾಂ. ಹಸಿದವನಿಗೆ ಅನ್ನ ನೀಡುವುದಾಗಿದೆ ಇಸ್ಲಾಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸರಳವಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟರು. ಅರ್ಧ ಲೈನಲ್ಲಿರುವಂತಹ ಉತ್ತರ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವನದಲ್ಲಿ ಇದು ಹೇಳಿದ್ದು ಮಾತ್ರವಲ್ಲ, ಮಾಡಿ ತೋರಿಸಿದರು. ಒಂದು ದಿನ ತನ್ನ ಮದೀನಾದ ಮಸೀದಿಯಲ್ಲಿ ತರಗತಿಯನ್ನು ಹೇಳಿಕೊಂಡು ಕೂತಿರಬೇಕಾದರೆ ಸ್ವಹಾಬತ್ತುಗಳು ಸುಮಾಮತ್ ಬಿನ್ ಉಸಾಲ್ ಎಂಬಂತಹ ಮನುಷ್ಯರನ್ನು ಕಟ್ಟಿ ಹಾಕಿ ಎಳೆದುಕೊಂಡು ಬಂದರು. ಆತ ಯಾರೆಂದು ಕೇಳಿದಾಗ ಅಲ್ಲಿರುವಂತಹ ಎಲ್ಲರೂ ಹೇಳಿದರು, ಈ ಮನುಷ್ಯ ನಮ್ಮ ಪೈಕಿಯಲ್ಲಿರುವಂತಹ ಹಲವಾರು ಮಂದಿಯನ್ನು ಕೊಂದಂತಹ ಮನುಷ್ಯ. ಈತ ಯಹೂದಿಯಾಗಿದ್ದಾನೆ. ಈತನಿಗೆ ಅತ್ಯಂತ ಪರಮೋಚ್ಚವಾದಂತಹ ಶಿಕ್ಷೆಯನ್ನು ಕೊಡಬೇಕು, ಅತಿ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಸುಮಾಮತ್ ಬಿನ್ ಉಸಾಲ್ ಎಂಬಂತಹ ಮನುಷ್ಯರನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಸ್ವಹಾಬತ್ತುಗಳು ಚಿತ್ರಹಿಂಸೆ ನೀಡಲು ರೆಡಿಯಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಆತನ ಹಗ್ಗವನ್ನು ನೀವು ಬಿಚ್ಚಬೇಕು. ಆತ ಒಂದು ಗುಂಪಿನ ನಾಯಕನಾಗಿದ್ದಾನೆ, ಒಂದು ಸಮುದಾಯದ ನಾಯಕನಾಗಿದ್ದಾನೆ. ಆತನಿಗೆ ಕೊಡಬೇಕಾದಂತಹ ರೆಸ್ಪೆಕ್ಟ್ ಗಳನ್ನು ಕೊಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಮಾಮತ್ ಬಿನ್ ಉಸಾಲ್ ರೊಂದಿಗೆ 3 ದಿನ ವೈಟ್ ಮಾಡಲಿಕ್ಕೆ ಹೇಳಿದರು. ಕಾರಣ, ನೀವು ನಮ್ಮ ಪೈಕಿಯಲ್ಲಿರುವಂತಹ 3 ಮಂದಿಯನ್ನು ಅಮಾಯಕವಾಗಿ ಕೊಂದಿದ್ದೀರಾ. ಆದ್ದರಿಂದ ನಿಮಗೆ 3 ದಿನ ನಿಮಗೆ ನಾವು ಟೈಮ್ ಅನ್ನು ಕೊಡುತ್ತೇವೆ, ನಿಮ್ಮ ತೀರ್ಮಾನವನ್ನು ಹೇಳಬೇಕು. ಸುಮಾಮತ್ ಬಿನ್ ಉಸಾಲ್ ಆ ಮರದ ಪಕ್ಕದಲ್ಲಿ ನಿಂತುಕೊಂಡು 3 ದಿನ ಕಾಯುತ್ತಾರೆ. ಆ ಎಡೆಯಲ್ಲಿ ಅವರಿಗೆ ಸಹಾಬತ್ತನೊಂದಿಗೆ ಪಾನೀಯ ಕೊಡ್ಲಿಕ್ಕೆ ಹೇಳುತ್ತಾರೆ, ಆಹಾರ ಕೊಡ್ಲಿಕ್ಕೆ ಹೇಳುತ್ತಾರೆ. 3 ದಿನ ಕಳೆದಾಗ ಸುಮಾಮತ್ ಬಿನ್ ಉಸಾಲ್ ಪ್ರವಾದಿಯವರ ಸನ್ನಿಧಿಯಲ್ಲಿ ಬಂದು ಹೇಳುತ್ತಾರೆ, ಓ ಪ್ರವಾದಿಯವರೇ, ನಿಮ್ಮ ವಿದ್ಯಾರ್ಥಿಯಾಗಲು ಇನ್ನು ಮುಂದೆ ನಾನು ಕೂಡ ರೆಡಿ ಇದ್ದೇನೆ. ಏನು ಕಾರಣ? ಈ 3 ದಿನಗಳಲ್ಲಿ ಪ್ರವಾದಿಯವರ ಬದುಕನ್ನು ಅವರು ಕಂಡರು. ಪ್ರವಾದಿಯವರೊಂದಿಗೆ ಬದುಕುತ್ತಿರುವ ಸ್ವಹಾಬತ್ತುಗಳ ಬದುಕನ್ನು ಕಂಡರು. ಎಷ್ಟೊಂದು ಸುಂದರವಾದ ಬದುಕದು. ಆ ಬದುಕಿನಡೆಯಲ್ಲಿ ಎಷ್ಟೊಂದು ಬಡಬಗ್ಗರಿಗೆ, ನಿರ್ಗತಿಗರಿಗೆ, ಅನ್ನವನ್ನು ಕೇಳಿ ಬಂದವರಿಗೆ, ಕಷ್ಟಗಳನ್ನು ಹೇಳಿ ಬಂದವರಿಗೆ ಸಹಾಯ ಮಾಡುವಂತಹ ಬದುಕದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತರಗತಿಯನ್ನು ತೆಗೆದುಕೊಡುತ್ತಿರುವಾಗ ದೂರದಿಂದ ಒಂದು ದೊಡ್ಡ ಗುಂಪು ಬರುತ್ತಾ ಇದೆ. ಆ ಗುಂಪನ್ನು ಹೇಳಿ ಪ್ರವಾದಿಯವರೇ ಹೇಳಿದರು, ಆ ಬರುವಂತಹ ಗುಂಪು ಬನು ಕುರೈಲಾ ಗುಂಪಾಗಿದೆ. ಅಂದರೆ ಒಂದು ಕಾಲದಲ್ಲಿ ಪ್ರವಾದಿಯವರಿಗೆ ಕಲ್ಲೆಸೆದಂತಹ ಗುಂಪು, ಒಂದು ಕಾಲದಲ್ಲಿ ಪ್ರವಾದಿಯವರನ್ನು ಹುಚ್ಚನೆಂದು ಕರೆದಂತಹ ಗುಂಪು. ಆ ಗುಂಪನ್ನು ಕಂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಶಿಷ್ಯಂದಿರೊಂದಿಗೆ ಹೇಳಿದರು, ಆ ದೂರದಲ್ಲಿ ಬರುವಂತಹ ಮನುಷ್ಯರ ಹೊಟ್ಟೆಗಳು ಬರಿದಾಗಿದೆ,
ಅವರ ಕಣ್ಣುಗಳು ಮಂಜಾಗಿದೆ. ಅವರು ಊಟ ಮಾಡದೆ ಸರಿಯಾಗಿ ಹೊಟ್ಟೆಗೆ ತಿನ್ನದೆ ಎಷ್ಟೋ ದಿನಗಳಾಗಿ ಅವರು ಬಳಲಿ ಬೆಂಡಾಗಿದ್ದಾರೆ. ನನ್ನ ವಿದ್ಯಾರ್ಥಿಗಳೇ, ನಿಮ್ಮ ಮನೆಯಲ್ಲಿರುವಂತಹ ಪಾನೀಯಗಳನ್ನು ತೆಗೆದುಕೊಂಡು ಬನ್ನಿರಿ, ನಿಮ್ಮ ಮನೆಯಲ್ಲಿರುವಂತಹ ಆಹಾರಗಳನ್ನು ತೆಗೆದುಕೊಂಡು ಬನ್ನಿರಿ, ನಿಮ್ಮ ಮನೆಯಲ್ಲಿರುವಂತಹ ಪೋಷಾಕಗಳನ್ನು ತೆಗೆದುಕೊಂಡು ಬನ್ನಿರಿ, ನನ್ನ ಮುಂದೆ ತೆಗೆದುಕೊಂಡು ಬಂದು ರಾಶಿ ಹಾಕಿರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದು ರಾಶಿ ಹಾಕಿದರು. ಕೆಲವೊಂದು ಮಂದಿಯಲ್ಲಿ ಏನೂ ಕೂಡ ಇಲ್ಲ. ಪ್ರವಾದಿಯವರು ಅವರ ಮುಖ ನೋಡಿ ಹೇಳಿದರು, ಇತ್ತಕುನ್ನಾರ ವಲವು ಬಿಶಕ್ಕಿ ತಮ್ರ, ಖರ್ಜೂರದ ಅರ್ಧ ತುಂಡನ್ನಾದರೂ ಆ ಬಡಬಗ್ಗರಿಗೆ ಕೊಟ್ಟು ನಿಮ್ಮ ಶರೀರವನ್ನು ನರಕದಿಂದ ರಕ್ಷೆಗೊಳಿಸಿರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಮನುಷ್ಯನ ದಾಹವನ್ನು ನೀಗಿಸುವ, ಅಲ್ಲಿ ವೇದ ಓದಲಿಕ್ಕಿಲ್ಲ, ಆತನ ಧರ್ಮವನ್ನು ಕೇಳಲಿಕ್ಕಿಲ್ಲ, ಧರ್ಮವನ್ನು ಕೇಳದೆ ಮಾಡುವಂತಹ ಸತ್ಕರ್ಮಗಳು. ಕಳೆದು ಹೋದ ಮಹಾತ್ಮರುಗಳ ಚರಿತ್ರೆಯನ್ನು ನಾನು ವಾಚಿಸಿದ್ದೇನೆ. ಅದರಲ್ಲಿ ಅತಿ ದೊಡ್ಡ ಮಹಾತ್ಮರಾದಂತಹ ಸಹಲ್ ಇಬ್ನ್ ಅಬ್ದುಲ್ಲಾಹಿ ತುಸ್ತರಿ ರದಿಯಲ್ಲಾಹು ಅನ್ಹು. ಸಹಲ್ ಇಬ್ನ್ ಅಬ್ದುಲ್ಲಾಹಿ ತುಸ್ತರಿ ರದಿಯಲ್ಲಾಹು ಅನ್ಹು ಜೀವನ ಮಾಡುತ್ತಿರಬೇಕಾದರೆ ಸುಬ್ಹಾನಲ್ಲಾಹ್ 40 ವರ್ಷಗಳ ಕಾಲ ಅವರ ನೆರೆಹೊರೆಯವನಾಗಿದ್ದದ್ದು ಯಹೂದಿ ಧರ್ಮೀಯನಾದಂತಹ ಒಬ್ಬ ಮನುಷ್ಯ. ಈ ಮನುಷ್ಯನ ಮನೆಯ ಹಿತ್ತಲಿನಿಂದ ಅವರು ಮಾಡುವಂತಹ ಶೌಚಾಲಯದ ನೀರು ಇವರ ಮನೆಗೆ ಬಂದು ಬೀಳುತ್ತಾ ಇತ್ತು, ದುರ್ವಾಸನೆ ಬರುತ್ತಾ ಇತ್ತು. 40 ವರ್ಷಗಳು ಕಳೆದ ನಂತರ ಮಹಾತ್ಮರಾದ ಸಹಲ್ ಇಬ್ನ್ ಅಬ್ದುಲ್ಲಾಹಿ ತುಸ್ತರಿ ರದಿಯಲ್ಲಾಹು ಅನ್ಹು ಅವರು ಈ ಯಹೂದಿಯನ್ನು ಕರೆದು ಹೇಳಿದರು, ನಾನು ಈ ಜಗತ್ತಿನಿಂದ ವಿದಾಯ ಹೇಳುತ್ತಾ ಇದ್ದೇನೆ, ಇಂದಲ್ಲ ನಾಳೆ ನನ್ನ ಮರಣ ಸಂಭವಿಸಲಿಕ್ಕಿದೆ. ಆದ್ದರಿಂದ ನನ್ನ ಪ್ರೀತಿಯ ಮಗನೇ, ನಿನ್ನ ಮನೆ ಹಿತ್ತಲಿನಿಂದ ಬರುವಂತಹ ಶೌಚಾಲಯದ ನೀರು ನೀನು ತಡೆ ಹಿಡಿಯಬೇಕು. ಕಾರಣ ನನ್ನ ನಂತರ ನನ್ನ ಮನೆಗೆ ವಾರಿಸುದಾರನಾಗಿ ಬರುವಂಥದ್ದು ನನ್ನ ಮಗನಾಗಿದ್ದಾನೆ. ಆತನ ಗುಣ ನಿನ್ನೊಂದಿಗೆ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸಹಲ್ ಇಬ್ನ್ ಅಬ್ದುಲ್ಲಾಹಿ ತುಸ್ತರಿರವರು ಮಾಡಿದಂತಹ ಅತಿ ಸಂಯಮದಿಂದ ಕೂಡಿದಂತಹ ಉಪದೇಶ ಆತನ ಮನಪರಿವರ್ತನೆಯಾಯಿತು. ಅಬ್ದುಲ್ಲಾಹ್ ಇಬ್ನ್ ಮುಬಾರಕ್ ರದಿಯಲ್ಲಾಹು ಅನ್ಹು ಎಂಬಂತಹ ದೊಡ್ಡ ಮಹಾತ್ಮ, ಆ ಮಹಾತ್ಮರ ನೆರೆಹೊರೆಯವನಾಗಿದ್ದಂತಹ ಮನುಷ್ಯ ಆತನ ಮನೆಯನ್ನು ಮಾರಲು ಮಾರ್ಕೆಟ್ಗೆ ಹೋದಾಗ ಮಾರ್ಕೆಟ್ನಲ್ಲಿ ಸಿಕ್ಕಂತಹ ಜನರೊಂದಿಗೆ ಹೇಳಿದ, ನನ್ನ ಮನೆ ನಾನು ಮಾರಾಟಕ್ಕಿಟ್ಟಿದ್ದೇನೆ, ಅದರ ಬೆಲೆ 1,00,000 ದಿರ್ಹಂ. ನೋಡುವಾಗ ಆ ಮನೆಗಿರುವಂತಹ ವ್ಯಾಲ್ಯೂಯೇಷನ್ 50,000 ಮಾತ್ರ. ಮತ್ತೆ ಪ್ಲಸ್ 50,000 ನೀನು ಯಾಕೆ ಮಾಡಿದ ಅಂತ ಕೇಳ್ತಾರೆ ಜನರು. ನಿನ್ನ ಮನೆಯ ಬೆಲೆ 50,000 ದಿರ್ಹಂ ಮಾತ್ರ, ಅವತ್ತಿನ ವ್ಯಾಲ್ಯೂಯೇಷನ್. ನೀನು 1,00,000 ದಿರ್ಹಂ ಹೇಳುತ್ತಾ ಇದ್ದೀಯಾ? ವೈ ಅಬ್ದುಲ್ಲಾಹ್ ಬಿನ್ ಮುಬಾರಕರ ನೆರೆಹೊರೆಯವನಾದಂತಹ ಯಹೂದಿ ಧರ್ಮೀಯ ಹೇಳಿದಂತಹ ಮಾತು 50,000, ಅದು ನನ್ನ ಮನೆಗಿರುವಂತಹ ವ್ಯಾಲ್ಯೂಯೇಷನ್. ಸರಿ, ಮತ್ತೊಂದು 50,000 ನನ್ನ ನೆರೆಕರೆಯಾಗಿ ಜೀವಿಸುವಂತಹ ಅಬ್ದುಲ್ಲಾಹ್ ಬಿನ್ ಮುಬಾರಕರವರ ವ್ಯಾಲ್ಯೂಯೇಷನ್ ಅದು. ಕಾರಣ ಅಷ್ಟೊಂದು ಸುಂದರವಾದ ಸ್ವಚ್ಛವಾದ ಮನುಷ್ಯನನ್ನು ಬಿಟ್ಟು ನಾನು ಬರುತ್ತಾ ಇದ್ದೇನೆ, ನಿಮಗೆ ನಾನು ಕೊಡುತ್ತಾ ಇದ್ದೇನೆ, ಅವರ ಬೆಲೆ ಕಟ್ಟಿದರೆ ಸಾಧ್ಯವಾಗಲಿಕ್ಕಿಲ್ಲ. ಆದ್ದರಿಂದ ನನ್ನ ಮನೆಯ ಬೆಲೆಯನ್ನು ನಾನು 1,00,000 ದಿರ್ಹಂ ಅಂತ ಹೇಳಿದೆ. ಅವರ ಜೀವನ ನೋಡಿನಿ. ಅವರಿಗೆ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ಮತ್ತೊಬ್ಬರಿಗೆ ಬೇಕಾಗಿ ಬದುಕಿದವರು. ಸುಲ್ತಾನುಲ್ ಹಿಂದರ ಜೀವನದಲ್ಲಿ ಅವರು ಎಷ್ಟು ದೊಡ್ಡ ಪೋಷಾಕಗಳನ್ನು ಹಾಕಿದರು ಅಂತ ಕೇಳಿದರೆ ಅದಿವತ್ತು ಕಾಣಲಿಕ್ಕೆ ಸಾಧ್ಯವಿಲ್ಲ. 2 ಜೋಡಿ ವಸ್ತ್ರಗಳು ಮಾತ್ರವೇ ಅವರ ಬಳಿ ಇತ್ತು. ಬಿಡಿ ಒಂದು ತಲೆದಿಂಬು ಕೂಡ ಇರದೆ ತನ್ನ ಊರುಗೋಲನ್ನೇ ತಲೆದಿಂಬಾಗಿಟ್ಟಂತಹ ಮಹಾತ್ಮರವರು, ತಮ್ಮ ಜೀವನವನ್ನು ಮರೆತು ಇತರರಿಗೆ ಬೇಕಾಗಿ ಜೀವನ ಮಾಡಿದಂತಹ ಮನುಷ್ಯರು ಅವರು. ಅಲ್ಲಾಹನವರ ಬರಕತ್ತನ್ನು ನಮಗೆ ಕೊಡಲಿ, ಅವರ ಹಿಮಾಯತ್ತನ್ನು ನಮಗೆ ಅಲ್ಲಾಹನು ಕೊಡಲಿ. ಇಲ್ಲಿ ಮಲಗಿರುವಂತಹ ನಮ್ಮ ಪರಿಸರದಲ್ಲಿರುವಂತಹ ಆಧ್ಯಾತ್ಮಿಕ ನೇತೃತ್ವವಾಗಿರುವ ಸೂಫಿ ಶಹೀದರವರ ಆ ಹಿಮಾಯತ್, ಕಾವಲು, ಸಂರಕ್ಷಣೆ ನಾಡಿಗೆ ಅಲ್ಲಾಹನು ಎಲ್ಲಾ ವೇಳೆಯಲ್ಲೂ ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ನಾವು ಕೂಡ ಬದಲಾಗಬೇಕಾಗಿದೆ. ಅತ್ಯಂತ ಸಂಯಮದ, ಸಮಾಧಾನದ, ಇತರರಿಗೆ ಬೇಕಾಗಿ ಬದುಕುವಂತಹ ಮನಸ್ಥಿತಿಯ ಜೀವನ ನಮಗೆ ಸೃಷ್ಟಿಯಾಗಬೇಕಾಗಿದೆ. ನಾವು ಕೇವಲ ಚರಿತ್ರೆಗಳು ಹೇಳುವಂಥದ್ದಲ್ಲ, ನಾವು ಕೇವಲ ಉರುಸುಗಳು ಮಾಡುವಂಥದ್ದಲ್ಲ, ಅವರಾಗಿ ಬದಲಾಗುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಸ್ವಚ್ಛ ಮನಸ್ಸಿನ ಮನುಷ್ಯರಾಗಬೇಕಾಗಿದೆ. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿ ಇತರರೊಂದಿಗೆ
ಇತರ ಧರ್ಮೀಯರೊಂದಿಗೆ ಯಾವ ರೀತಿ ಅವರು ಬೆರೆಯುತ್ತಾ ಇದ್ರಂತ ಚರಿತ್ರೆಗಳು ಹೇಳುತ್ತಾ ಇದೆ. ಹಲವು ಬಾರಿ ಪ್ರವಾದಿವರಿಯರಿಗೆ ಯಹೂದಿಗಳಾಗಿದ್ದಂತಹ ರಾಜರು ಗಿಫ್ಟ್ಗಳನ್ನು ಕಳಿಸಿಕೊಡ್ತಾ ಇದ್ರು. ಆ ಗಿಫ್ಟ್ಗಳನ್ನು ಸ್ವೀಕರಿಸ್ತಾ ಇದ್ರು ಪ್ರವಾದಿವರಿಯರು. ಆಚೆಗೆ ಕಳಿಸಿಕೊಡ್ತಾ ಇದ್ರು ಪ್ರವಾದಿವರಿಯರು. ಅವರೊಂದಿಗೆ ವ್ಯಾಪಾರವನ್ನು ಮಾಡುತ್ತಾ ಇದ್ರು. ಸುಬ್ಹಾನಲ್ಲಾಹ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತರ ಧರ್ಮೀಯ ವ್ಯಕ್ತಿಗಳೊಂದಿಗೆ, ನಾಯಕರೊಂದಿಗೆ ಯಾವ ರೀತಿ ಬರೆಯಬೇಕೆಂದು ಕಳಿಸಿಕೊಟ್ಟರು ವಿದ್ಯಾರ್ಥಿಗಳಿಗೆ. ಅಜೀಜುಲ್ ವಫ್ದ ಬಿನಹ್ವಿ ಮಾ ಕುಂತು ಅಜೀಜುಹುಂ. ನಾನು ಯಾವ ರೀತಿ ಇತರ ಧರ್ಮೀಯ ಮನುಷ್ಯರೊಂದಿಗೆ, ಇತರ ಧರ್ಮೀಯ ಮನುಷ್ಯರ ನಾಯಕರೊಂದಿಗೆ ನಾನು ಬೆರೆಯುತ್ತೇನೆಯೋ ಆ ರೀತಿ ನೀವು ಕೂಡ ಬೆರೆತುಕೊಳ್ಳಿರಿ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಿ ಎಲ್ಲೂ ಕೂಡ ವೈರಾಗ್ಯಗಳಿಲ್ಲ, ಅಲ್ಲಿ ಎಲ್ಲಿಯೂ ಕೂಡ ಭೇದಗಳಿಲ್ಲ, ತಾರತಮ್ಯಗಳಿಲ್ಲ, ಗತ್ತುಗಳಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಹೂದಿಗಳೊಂದಿಗೆ ವ್ಯಾಪಾರವನ್ನು ಮಾಡುತ್ತಾ ಇದ್ದರು, ಅವರೊಂದಿಗೆ ಖರೀದಿ ಮಾಡುತ್ತಾ ಇದ್ದರು, ಅವರಿಗೆ ಆಚೆ ಮಾರಾಟ ಮಾಡುತ್ತಾ ಇದ್ದರು. ಮುಕೌಕಿಸ್ ಎಂಬಂತಹ ಯಹೂದಿಯಾದಂತಹ ರಾಜ ಹಲವು ಬಾರಿ ಹದಿಯಗಳನ್ನು ತೆಗೆದುಕೊಂಡು ಬರುವಾಗ ಹದಿಯಗಳನ್ನು ಸ್ವೀಕರಿಸ್ತಾ ಇದ್ದರು, ಗಿಫ್ಟ್ಗಳನ್ನು ಸ್ವೀಕರಿಸ್ತಾ ಇದ್ದರು. ಕಿಸ್ರಾ ಎಂಬಂತಹ ಕ್ರಿಶ್ಚಿಯನ್ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತಹ ರಾಜ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಿಫ್ಟ್ಗಳನ್ನು ಕಳಿಸಿಕೊಡುವಾಗ ಆ ಗಿಫ್ಟ್ಗಳನ್ನು, ಕಾಣಿಕೆಗಳನ್ನು ಸ್ವೀಕರಿಸ್ತಾ ಇದ್ದರು. ಈ ರೀತಿಯಾಗಿತ್ತು ಹುಜೂರ್ ಅವರ ಜೀವನ. ಯಾಕೆ ಹೇಳಬೇಕು? ತಾನು ಮದೀನಾ ನಿವಾಸಿಯಾಗಿದ್ದಂತಹ ವೇಳೆಯಲ್ಲಿ ಒಬ್ಬ ಯಹೂದಿ ಧರ್ಮದ ಮಗುವೊಂದು ರೋಗಿಯಾಗಿ ಮಲಗಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಮಗುವಿನ ರೋಗ ಸಂದರ್ಶನಕ್ಕೆ ಬೇಕಾಗಿ ಆ ಮನೆಗೆ ಹೋದರು. ಆ ಮಗುವಿಗೆ ಬೇಕಾಗಿ ಪ್ರಾರ್ಥನೆ ಮಾಡಿದರು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಆ ರೀತಿ ಇತ್ತು. ಮುಅ್ಮಿನೀಗಳೇ, ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ತನ್ನೊಂದಿಗೆ ಬದುಕುತ್ತಿದ್ದಂತಹ ವಿದ್ಯಾರ್ಥಿಗಳೊಂದಿಗೆ ಹೇಳುತ್ತಾ ಇದ್ರು, ನೀವು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇಲ್ಲಲ್ಲಾಹ್. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್. ಅಶ್ಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾಹ್. ಅಶ್ಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾಹ್. لا حول ولا قوة إلا بالله العلي العظيم. لا حول ولا قوة إلا بالله العلي العظيم. لا حول ولا قوة إلا بالله العلي العظيم. لا قوة إلا بالله العلي العظيم. الله أكبر، الله أكبر. لا إله إلا الله. اللهم صل على سيدنا محمد وعلى آله صلاة قائمات محمد الوسيلة والفضيلة والدرجة الرفيعة يوم القيامة إنك لا تخلف الميعاد. بسم الله الرحمن الرحيم. الله لا إله إلا هو الحي القيوم. ಸ್ವಹಾಬತ್ತುಗಳೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತರ ಧರ್ಮೀಯರೊಂದಿಗೆ ಹೋಗಿ ಕಲಿಯಲಿಕ್ಕೆ ಹೇಳುತ್ತಾ ಇದ್ದರು. ಆ ಕಲಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇತ್ತು, ಕೃಷಿ ಸಂಬಂಧಿತವಾದಂತಹ ಶಿಕ್ಷಣಗಳಿತ್ತು, ಬರಹ ಸಂಬಂಧಿತವಾದಂತಹ ಶಿಕ್ಷಣಗಳಿತ್ತು, ಭಾಷೆ ಸಂಬಂಧಿತವಾದಂತಹ ಶಿಕ್ಷಣಗಳಿತ್ತು. ಇದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಇತರ ಧರ್ಮೀಯರೊಂದಿಗೆ ಸೌಹಾರ್ದಯುತವಾಗಿ ಬೆರೆಯುವ, ಮನುಷ್ಯರಾಗಿ ಬೆರೆಯುವಂತಹ ಕಾರ್ಯಗಳನ್ನು ತನ್ನ ಸ್ವಹಾಬತ್ತುಗಳಿಗೆ ಕಳಿಸಿಕೊಡುತ್ತಾ ಇದ್ದರು. ಅದರೊಂದಿಗೆ ಹಲವು ಬಾರಿ ವಾರ್ನಿಂಗ್ ಮಾಡುತ್ತಾ ಇದ್ದರು. ಇತರ ಧರ್ಮೀಯರ ಸೊತ್ತುಗಳನ್ನು ಅಪಹರಣ ಮಾಡುವಂಥದ್ದು, ಅವರ ಜಾಗವನ್ನು ಅಕ್ರಮ ಮಾಡುವಂಥದ್ದು, ಅವರ ವಸ್ತುಗಳನ್ನು ಲೂಟಿ ಮಾಡುವಂಥದ್ದು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ವಂಚಕನೆಂದು ಕರೆಯುತ್ತಾ ಇದ್ರು. ಆ ರೀತಿ ಮಾಡಿದವನನ್ನು ನೀವೊಬ್ಬ ವಂಚಕ,
ನಿನ್ನೊಂದಿಗೆ ಬೆರೆತು ಜೀವಿಸುವ ಮನುಷ್ಯರೊಂದಿಗೆ ವಂಚನೆ ಮಾಡುವವನಾಗಿದ್ದೀಯೇ ನೀನು. ವಂಚಕನಿಗೆ ನಾಳೆ ನರಕದ ಭೀಕರವಾದ ಶಿಕ್ಷೆ ಕಾದಿದೆ ಎಂದು ಹಲವು ಬಾರಿ ತನ್ನ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡುತ್ತಾ ಇದ್ದ. ಒಂದು ದಿನ ಮುಗೀರತ್ ಇಬ್ನ್ ಶುಅಬಾ ಎಂಬಂತಹ ವಿದ್ಯಾರ್ಥಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಭೇಟಿಯಾಗಿ ಅವರ ವಿದ್ಯಾರ್ಥಿಯಾಗಿ ಕೂತುಕೊಳ್ಳಲು ಬಂದಾಗ ಆ ಬಂದಂತಹ ಮುಗೀರತ್ ಇಬ್ನ್ ಶುಅಬಾ ಪ್ರವಾದಿಯವರೊಂದಿಗೆ ಹೇಳುತ್ತಾರೆ, ಪ್ರವಾದಿವರಿಯರೇ, ನನ್ನ ಜೀವನದಲ್ಲಿ ಅನಾಗರಿಕ ಕಾಲವೊಂದು ಕಳೆದು ಹೋಗಿದೆ. ಅವತ್ತು ನಾನು ಹಲವು ಮಂದಿಯನ್ನು ನಾನು ಕೊಂದಿದ್ದೇನೆ. ನನ್ನ ಜೀವನದಲ್ಲಿ ಆ ಮನುಷ್ಯತ್ವವಿಲ್ಲದ ಕಾಲದಲ್ಲಿ ಹಲವು ಮಂದಿಯ ಸಂಪತ್ತುಗಳನ್ನು ನಾನು ಲೂಟಿ ಮಾಡಿದ್ದೇನೆ ಪ್ರವಾದಿವರಿಯರೇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಈಗ ನೀನು ಕ್ಷಮೆ ಕೇಳಿ ಬಂದಿದ್ದೀಯಾ, ದೊಡ್ಡ ಪಶ್ಚಾತ್ತಾಪದೊಂದಿಗೆ ಬಂದಿದ್ದೀಯಾ. ನಿನ್ನ ಎಲ್ಲಾ ತಪ್ಪುಗಳು ಮನ್ನಿಸಲ್ಪಟ್ಟಿದೆ, ಆದರೆ ಒಂದು ತಪ್ಪು ಮನ್ನಿಸಲ್ಪಟ್ಟಿಲ್ಲ. ನೀನು ಲೂಟಿ ಮಾಡಿದಂತಹ ಸಂಪತ್ತುಗಳು ಅದು ನಿನಗೆ ತಿರುಗಿ ಕೊಡಲು ಸಾಧ್ಯವಿದೆ. ಕೊಂದಂತಹ ಮನುಷ್ಯನಿಗೆ ಜೀವ ನೀಡಲಿಕ್ಕೆ ನಿನಗೆ ಸಾಧ್ಯವಿಲ್ಲ, ಓಕೆ, ಆದರೆ ಲೂಟಿ ಮಾಡಿದಂತಹ ಸಂಪತ್ತುಗಳು ಇವತ್ತು ಬೆಟ್ಟದಷ್ಟಿದೆ. ಆ ಸಂಪತ್ತುಗಳು ನೀನು ಕೊಂದಂತಹ ಮನುಷ್ಯರ ವಾರೀಸುದಾರರಾಗಿ ಬದುಕುವಂತಹ ಮಕ್ಕಳಿಗೆ ನೀನು ಕೊಡದೆ ನನ್ನೊಂದಿಗೆ ನೀನು ವಿದ್ಯಾರ್ಥಿಯಾಗಿ ಕೂತುಕೊಳ್ಳಬೇಡ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿ ಎಚ್ಚರಿಕೆಯ ಪಾಠಗಳು ಹಲವು ಬಾರಿ ಪ್ರವಾದಿವರಿಯರು ಕೊಡುತ್ತಾ ಇದ್ರು. ಯಾಕೆ ಹೇಳಬೇಕು? ಆ ಇತರ ಧರ್ಮೀಯರಿಂದ ತನಗೆ ಏನಾದರೂ ನೋವುಗಳುಂಟಾದರೆ ಅವರಿಗೆ ಪಕ್ಕಾ ಮಾಫ್ ಕ್ಷಮೆಯನ್ನು ಕೊಡುತ್ತಾ ಇದ್ರು. ಒಂದು ದಿನ ಯಹೂದಿಯಾದ ಮಹಿಳೆ ತನ್ನ ಮನೆಗೆ ಆತಿಥ್ಯವನ್ನು ನೀಡುವುದಾಗಿ ಹೇಳಿ ಪ್ರವಾದಿಯವರನ್ನು ಕರೆತಂದು ಅವರಿಗೆ ಒಳ್ಳೆಯ ಆಡಿನ ಬೇಯಿಸಿದ ಮಾಂಸವನ್ನು ಕೊಟ್ಟು ಪ್ರವಾದಿಯವರು ಅದನ್ನು ಬಾಯಿಗೆ ಹಾಕಿ ಉಗುಳಿದರು. ಕೇಳಿದರು, ಇದಕ್ಕೆ ನೀನು ವಿಷವನ್ನು ಬೆರೆಸಿದ್ದೀಯಾ? ಪ್ರವಾದಿವರ್ಯರ ಮರಣ ಕೂಡ ಸಂಭವಿಸಲು ಕಾರಣ ಈ ಒಂದು ವಿಷದ ಪರಿಣಾಮವಿದೆ ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಅಂತಹ ಅತಿ ದೊಡ್ಡ ವಿಷವನ್ನು ಹಾಕಿಕೊಟ್ಟಂತಹ ಮಹಿಳೆಗೆ ಅಲ್ಲಿ ನೆರೆದಿದ್ದಂತಹ ವಿದ್ಯಾರ್ಥಿಗಳು ಹೊಡೆಯಲು ಹೋದಾಗ, ಪ್ರತೀಕಾರ ತೀರಿಸಲು ಹೋದಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಡೆದು ಹೇಳಿದರು, ಅವಳಿಗೆ ಹೊಡೆಯಬೇಡಿ, ಪ್ರತೀಕಾರ ಮಾಡಬೇಡಿ, ಅವಳಿಗೆ ನಾನು ಕ್ಷಮೆಯನ್ನು ನೀಡಿದ್ದೇನೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿನ ಅತಿ ದೊಡ್ಡ ಮನುಷ್ಯನ ಸದ್ಗುಣ ಏನೆಂದು ಕೇಳಿದರೆ ಪ್ರವಾದಿಯವರನ್ನು ಕಲಿಸಿಕೊಟ್ಟಂತಹ ಸದ್ಗುಣವಾಗಿದೆ. ತನಗೆ ಉಪಟಳ ನೀಡಿದ, ತನ್ನ ಬಗ್ಗೆ ಅಪಪ್ರಚಾರ ಮಾಡಿದ, ತನ್ನ ಬಗ್ಗೆ ದೋಷಾರೋಪಗಳು ಮಾಡಿದ, ತನಗೆ ಕಲ್ಲೆಸೆದ, ತನ್ನನ್ನು ಹುಚ್ಚನೆಂದು ಜರದ, ತನಗೆ ತಲವಾರುಗಳನ್ನು ತೋರಿಸಿ ಹೆದರಿಸಿದ ಮನುಷ್ಯರಿಗೆ ಸಂಪೂರ್ಣವಾಗಿ ಅಂತುಮುತ್ತುಲಕಾ ಅವರೆಲ್ಲರೂ ಕೂಡ ಶರಣಾಗಿ ಮುಂದೆ ಬಂದಾಗ ಅವರೆಲ್ಲರನ್ನು ಕೂಡ ಪ್ರವಾದಿಯವರವರ ಮುಖ ನೋಡಿ ಹೇಳಿದರು, ನಿಮ್ಮೊಂದಿಗೆ ಯಾವುದೇ ರೀತಿಯ ಪ್ರತೀಕಾರಗಳಿಲ್ಲ, ನೀವು ಸ್ವತಂತ್ರರಾಗಿದ್ದೀರಾ, ಎಲ್ಲೂ ಬೇಕಾದರೂ ಹೋಗಿ ಜೀವಿಸಬಹುದು. ಮದೀನಾ ಎಂಬ ಸುಂದರ ಸಾಮ್ರಾಜ್ಯವನ್ನು ಕಟ್ಟಿದಾಗ ಆ ಸಾಮ್ರಾಜ್ಯದಲ್ಲಿ ಯಹೂದಿಗಳಿದ್ದಾರೆ, ಆ ಸಾಮ್ರಾಜ್ಯದಲ್ಲಿ ಕ್ರೈಸ್ತರಿದ್ದಾರೆ, ಆ ಸಾಮ್ರಾಜ್ಯದಲ್ಲಿ ಹಿಂದೂಗಳಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿರುವಂತಹ ಬದುಕುವ ಹಕ್ಕನ್ನು ಕಲಿಸಿಕೊಟ್ಟು, ಇನ್ನ ದಿಮಾಕುಂ ವ ಅಮ್ವಾಲಕುಂ ವ ಅರಾದಕುಂ ಬೈನಕುಂ ಹರಾಮ್, ನಿಮ್ಮ ರಕ್ತಗಳು ಪರಸ್ಪರ ನಿಷಿದ್ಧವಾಗಿದೆ, ನಿಮ್ಮ ಸಂಪತ್ತುಗಳು ಪರಸ್ಪರ ನಿಷಿದ್ಧವಾಗಿದೆ, ನಿಮ್ಮ ಅಭಿಮಾನಗಳು ಪರಸ್ಪರ ನಿಷಿದ್ಧವಾಗಿದೆ. ಒಬ್ಬನಿಗೆ ಮತ್ತೊಬ್ಬನ ರಕ್ತವನ್ನು ಚಿಂದಿಸುವಂತಹ ಅಧಿಕಾರವಿಲ್ಲ, ಒಬ್ಬನಿಗೆ ಮತ್ತೊಬ್ಬನ ಸಂಪತ್ತನ್ನು ಲೂಟಿ ಮಾಡುವಂತಹ ಅಧಿಕಾರವಿಲ್ಲ, ಒಬ್ಬರಿಗೆ ಮತ್ತೊಬ್ಬನ ಅಭಿಮಾನಗಳಿಗೆ ಕೈ ಹಾಕುವಂತಹ ಅಧಿಕಾರವಿಲ್ಲ. ಒಬ್ಬೊಬ್ಬನಿಗೆ ಈ ಜಗತ್ತಿನ ಪ್ರತಿಯೊಬ್ಬ ಜೀವಿಗೂ ಕೂಡ ಆತನದ್ದೇ ಆದಂತಹ ಸ್ಥಾನಮಾನಗಳಿದೆ. ಆ ಸ್ಥಾನಮಾನಗಳನ್ನು ಕೊಟ್ಟು ಬದುಕಬೇಕೆಂದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿನಲ್ಲಿ ಜೀವಿಸುವಂತಹ ಮನುಷ್ಯರ ಪೈಕಿ ತಂದೆಯಂದಿರಿದ್ದಾರೆ, ತಾಯಿಯಂದಿರಿದ್ದಾರೆ, ಅವರಿಗೆ ಅವರದ್ದೇ ಆದಂತಹ ಸ್ಥಾನಮಾನಗಳಿದೆ. ಆದ್ದರಿಂದಲೇ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ರಿಲಲ್ಲಾಹಿ ಫೀ ರಿಲಲ್ ವಾಲಿದೈನ್, ನಿಮಗೆ ಅಲ್ಲಾಹನ ಸಂತೃಪ್ತಿ ಸಿಗಬೇಕೇ, ಅಲ್ಲಾಹನ ಮೋಕ್ಷ ಸಿಗಬೇಕೇ, ಅಲ್ಲಾಹನ ರಹಮತ್ ನಿಮಗೆ ಸಿಗಬೇಕೇ, ಹಾಗಾದರೆ ನಿಮ್ಮ ವಯಸ್ಸಾಗಿರುವ ವೃದ್ಧಾಪ್ಯಕ್ಕೆ ಬಂದಿರುವ ನಿಮ್ಮ ಮಾತಾಪಿತರ ಖಿದ್ಮತ್ ಮಾಡಿ, ಸೇವೆ ಮಾಡಿ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ತಾಯಿಯ ಖಿದ್ಮತ್ ಮಾಡುವ ಮೂಲಕ ನಿಮ್ಮ ಸ್ವರ್ಗದ ಹೆಬ್ಬಾಗಳನ್ನು ನೀವೇ ತೆರೆದುಕೊಳ್ಳಿರಿ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೆಂಡತಿಯರಾಗಿ ಇಲ್ಲಿ ಮನುಷ್ಯರಿದ್ದಾರೆ, ಪತ್ನಿಯರಾಗಿ ಆ ಪತ್ನಿಯರಿಗೆ ವಿಶೇಷವಾದ ಸ್ಥಾನಮಾನವಿದೆ. ಅವರೊಂದಿಗೆ ನೀವು ಅನುಚಿತವಾಗಿ ವರ್ತನೆ ಮಾಡದಿರಿ, ಅವರೊಂದಿಗೆ ನೀವು ಶೋಷಣೆ ಮಾಡದಿರಿ, ಅವರಿಗೆ ಅಟ್ಯಾಕ್ ಮಾಡುವಂತಹ ಮನುಷ್ಯರಾಗದಿರಿ, ಅವರೊಂದಿಗೆ ದರ್ಪದೊಂದಿಗೆ ನಡೆಯುವಂತಹ ಮನುಷ್ಯರಾಗದಿರಿ. ತಾನು ಮರಣ ವೇಳೆಯಲ್ಲೂ ಕೂಡ, ಮರಣ ಹೊಂದುವ ವೇಳೆಯಲ್ಲೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮಾತು, ಅಲ್ಲಾಹ ಅಲ್ಲಾಹ ಫಿನ್ನಿಸಾ, ಹೆಂಗಸರ ವಿಚಾರದಲ್ಲಿ ಅಲ್ಲಾಹನನ್ನು ನೀವು ಹೆದರಿಕೊಳ್ಳಿರಿ.
ಅವರಿಗೆ ಶೋಷಣೆ ಮಾಡಿ ನಿಮಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಅವರಿಗೆ ಉಪಟಳ ನೀಡಿ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಹುನ್ನ ಲಿಬಾಸುಲ್ಲಕುಂ ಅಂತುಂ ಲಿಬಾಸುಲ್ಲಹುನ್. ಅವರು ನಿಮಗಿರುವಂತಹ ವಸ್ತ್ರಗಳಾಗಿದ್ದಾರೆ, ನೀವು ಅವರಿಗಿರುವಂತಹ ವಸ್ತ್ರಗಳಾಗಿದ್ದೀರಾ. ನಿಮ್ಮ ಬಂಧ ನೀವು ಹಾಕಿರುವಂತಹ ಪೋಷಾಕಗಳಿದೆಯಲ್ಲವೇ, ಆ ರೀತಿಯ ಬಂಧವಾಗಬೇಕು. ಅತ್ಯಂತ ಅಟ್ಯಾಚ್ಮೆಂಟ್ ನಿಂದ ಕೂಡಿದಂತಹ ಬಂಧ, ಮುಚ್ಚು ಮರಗಳಿಲ್ಲದಂತಹ ಸಂಬಂಧವಾಗಬೇಕು. ಪತಿ ಪತ್ನಿಯರ ಸಂಬಂಧ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಲವು ಬಾರಿ ತಾನು ಯಾತ್ರೆ ಹೋಗುವಾಗ ತನ್ನೊಂದಿಗೆ ಪತ್ನಿಯರನ್ನು ಕರೆಸಿಕೊಳ್ತಾ ಇದ್ರು. ಒಂದು ದಿನ ಯಾತ್ರೆ ಹೋಗುವಾಗ ಸಫಿಯಾ ಎಂಬಂತಹ ಪತ್ನಿಯನ್ನು ಕರೆದುಕೊಂಡು ಹೋಗಲು ಬೇಕಾಗಿ ಬಂದಾಗ ಅವರಿಗೆ ಒಂಟೆ ಮೇಲೇರಿ ಕೂತುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಅವರು ಕುಳ್ಳಿಯಾಗಿದ್ದರು, ಒಂಟೆ ಮೇಲೇರಿ ಕೂತುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಫಿಯಾ ರದಿಯಲ್ಲಾಹು ಅನ್ಹಾ ಅವರಿಗೆ ಬಗ್ಗಿ ಕೂತುಕೊಟ್ರು. ಆ ಕೂತುಕೊಂಡು ಹೇಳಿದರು, ನನ್ನ ಭುಜದ ಮೇಲೆ ಕಾಲಿಟ್ಟು ನೀನು ಈ ಒಂಟೆಯ ಮೇಲೆ ಹತ್ತು. ಈ ಜಗತ್ತಿನ ಅತಿ ದೊಡ್ಡ ನಾಯಕ, ವಿಶ್ವನಾಯಕ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಂಡತಿಯೊಂದಿಗೆ ಇರುವಂತಹ ಮಾದರಿಯುತ ಜೀವನ, ಅತಿ ವಿನಯಾನ್ವಿತವಾದಂತಹ ಜೀವನವನ್ನು ಕಲಿಸಿಕೊಟ್ರು. ಅಡ್ಜಸ್ಟ್ಮೆಂಟಿನ ಜೀವನವನ್ನು ಕಲಿಸಿಕೊಟ್ರು. ಆ ಮೂಲಕ ಒಂದು ಉತ್ತಮ ಬದುಕು, ಮನುಷ್ಯನಾಗಿ ಯಾವ ರೀತಿ ಬದುಕಬಹುದೆಂಬುದನ್ನು ಕಲಿಸಿಕೊಟ್ರು. ಮಕ್ಕಳೊಂದಿಗೆ ಯಾವ ರೀತಿ ಇದ್ರು. ಒಂದು ಮೈದಾನ ನಡೆದುಕೊಂಡು ಹೋಗಬೇಕಾದರೆ ತಾನೊಬ್ಬ ದೊಡ್ಡ ರಾಜನೆಂದು ಹೇಳಿ ಗತ್ತಿನ ನೀರು ಹಡೆಯುತ್ತಾ ಇರಲಿಲ್ಲ. ಆ ಮಕ್ಕಳ ತಲೆಗೆ ಕೈ ಹಾಕಿ ಸವರ್ತಾ ಇದ್ರು. ಅನಾಥ ಮಕ್ಕಳ ತಲೆಯನ್ನು ಸವರ್ತಾ ಇದ್ರು. ದೂರದಿಂದಲೇ ಆ ಮಕ್ಕಳನ್ನು ಕರೆದು ಅಸ್ಸಲಾಮು ಅಲೈಕುಂ, ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಶಾಂತಿ ಸಮಾಧಾನವಿರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ರು. ಹಲವು ಬಾರಿ ಮಕ್ಕಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಡಿಲಲ್ಲಿ ಕೂತುಕೊಂಡು ಮೂತ್ರ ವಿಸರ್ಜನೆ ಮಾಡುತ್ತಾ ಇದ್ದರು. ಯಾವುದೇ ಟೆನ್ಷನ್ ಮಾಡ್ತಾ ಇರಲಿಲ್ಲ, ರಂಪಾಟ ಮಾಡುತ್ತಾ ಇರಲಿಲ್ಲ. ಆ ಮಕ್ಕಳನ್ನು ಅತ್ಯಂತ ಸಂಯಮದಿಂದ ಕೆಳಗೆ ಕೂತುಗೊಳಿಸಿ ಆ ವಸ್ತ್ರವನ್ನು ನೀರಿನಿಂದ ಶುಚಿಗೊಳಿಸ್ತಾ ಇದ್ರು. ನಂತರ ನಮಾಜ್ ಮಾಡುತ್ತಾ ಇದ್ರು. ನಮಾಜ್ ಮಾಡುವ ವೇಳೆ ಮಕ್ಕಳ ಶಬ್ದ ಕೇಳಿದರೆ ಆ ನಮಾಜನ್ನು ಶಾರ್ಟ್ ಮಾಡುತ್ತಾ ಇದ್ರು. ಯಾಕೆ? ಆ ಮಕ್ಕಳಿಗೆ ಹಸಿವಾಗಿ ಇರಿಟೇಷನ್ ಆಗುವುದು ಬೇಡ. ಆ ಮಕ್ಕಳ ಮುಖಾಂತರ ಅವರ ತಾಯಿಯಂದಿರಿಗೆ ಬೇಜಾರಾಗುವುದು ಬೇಡ. ನಮಾಜನ್ನು ಶಾರ್ಟ್ ಮಾಡುತ್ತಾ ಇದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮನುಷ್ಯ ವರ್ಗದ ಕಟ್ಟ ಕಡೆಯ ವರ್ಗ ಮಕ್ಕಳೊಂದಿಗೆ ತೋರಿಸುತ್ತಾ ಇದ್ದಂತಹ ಸ್ನೇಹದ ವಾತಾವರಣಗಳದು. ಅನ್ಯಾಯಗಳೊಂದಿಗೆ ಯಾವ ರೀತಿಯ ಬದುಕಿತ್ತು. ಸುಬ್ಹಾನ ಜಲ್ಲ ಜಲಾಲುಹು, ಎಂತಹ ಬದುಕು. ಅನ್ಯಾಯಗಳೊಂದಿಗೆ ಅತ್ಯಂತ ವಿನಯದಿಂದ ಬದುಕುತ್ತಾ ಇದ್ರು. ಪ್ರತಿಯೊಬ್ಬ ಅನ್ಯಾಯಗಳ ಕಷ್ಟವನ್ನು ಅರಿತುಕೊಳ್ಳುತ್ತಾ ಇದ್ರು. ರಾತ್ರಿ ತನ್ನ ಮನೆಗೆ ಹಿಂದಿರುಗುವಾಗ ತುಂಬಾ ಲೇಟ್ ಆಗುತ್ತಾ ಇತ್ತು. ಯಾಕೆ? ತನ್ನ ಮಸೀದಿಯಲ್ಲಿರುವ 400ರಷ್ಟು ಬರುವಂತಹ ದಟ್ಟ ದರಿದ್ರರಾದ ಮನುಷ್ಯರಿಗೆ ಆ ರಾತ್ರಿಯ ಊಟ ಸಿಕ್ಕಿದೆಯೇ ಇಲ್ಲವೇ ಎಂದು ಖಾತರಿಪಡಿಸಿದ ಬಳಿಕವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನಗೆ ಮನೆಗೆ ಹಿಂದಿರುಗಿ ಬರುತ್ತಾ ಇದ್ರು. ಒಬ್ಬನೇ ಒಬ್ಬ ಹೊಟ್ಟೆಯನ್ನು ಹಸಿದಿರಲು ಬಿಡುತ್ತಾ ಇರಲಿಲ್ಲ. ಏನೂ ಇಲ್ಲದಿದ್ದರೆ ಕೊನೆಯದಾಗಿ ತನ್ನ ಮನೆಯಲ್ಲಿರುವಂತಹ ಆಡಿನ ಕೆಚ್ಚಲಿನಿಂದ ಹಾಲನ್ನು ಕೆರೆದು ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡು ಬಂದು ತನ್ನ ಶಿಷ್ಯಂದರಿಗೆ ಕೊಡುತ್ತಾ ಇದ್ರು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತ್ವಾಯಿಫ್ ಎಂಬಂತಹ ಊರಿನಲ್ಲಿ ಮೈಲುಗಟ್ಟಲೆ ಪ್ರವಾದಿಯವರನ್ನು ಕೆಲ್ಲಸೆದು ಓಡಿಸಿದರು. ಅವರ ರಕ್ತದಲ್ಲಿ, ಅವರ ಕಾಲಿನಲ್ಲಿ ರಕ್ತ ಸೋರಿ ಬಂತು. ಅವರ ಹೆಣೆಗೆ ಕಲ್ಲು ಹೊಡೆದರು, ರಕ್ತ ಸೋರಿ ಬಂತು. ಅವರ ಹಲ್ಲಿಗೆ ಕಲ್ಲು ಹೊಡೆದರು, ಹಲ್ಲು ತುಂಡಾಯಿತು. ಕೊನೆಗೆ ಬಳಲಿ ಬೆವರಿ ಒಂದು ಮರದ ಕೆಳಗಡೆ ಕೂತಾಗ ಮಲಕುಲ್ ಅಮೀನ್ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಬಂದು ಕೇಳಿದರು, ಪ್ರವಾದಿಯವರೇ ಒಂದು ಆಜ್ಞೆಯನ್ನು ಕೊಡಿರಿ. ಈ ಶತ್ರು ಪಡೆಯನ್ನು ನಿಮಿಷಾರ್ಧದಲ್ಲಿ ಅವರನ್ನು ನಾವು ನಾಶ ಮಾಡಿಬಿಡುತ್ತೇವೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇಂದಲ್ಲ ನಾಳೆ ಇದೇ ಮನುಷ್ಯರ ಜನಾಂಗದಲ್ಲಿ ಒಬ್ಬ ಆತ ಒಳ್ಳೆಯವನಾಗಿ ಬಂದರೆ ಅದು ನನಗೆ ಸಾಕು, ಯಾರನ್ನು ಕೂಡ ಮುಟ್ಟಬೇಡಿರಿ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ರೀತಿಯ ಬದುಕು ನಮಗೂ ಕೂಡ ಬೇಕು. ಇವತ್ತಲ್ಲ ಇಂದಲ್ಲ ನಾಳೆ ನಾವು ಮರಣ ಹೊಂದುತ್ತೇವೆ. ರಾಕ್ಷಸರಾಗಿ ನಾವು ಮರಣ ಹೊಂದಬಾರದು. ಒಂದು ಊರಿಗೆ ಮಾರಿಯಾಗಿ ನಾವು ಮರಣ ಹೊಂದಬಾರದು. ಆತ ಹೋಗಿಬಿಟ್ಟ ಎಂದು ಹೇಳುವಂತಹ ಮಾತುಗಳು ಬರಬಾರದು. ಆತ ನಮ್ಮಿಂದ ಆಗಲಿದೆಂಬಂತಹ ಬೇಜಾರುಗಳು ಹಲವು ಮನುಷ್ಯರು ಹೇಳಬೇಕು. ಹಲವು ಮನುಷ್ಯರ ಕಷ್ಟಗಳನ್ನು ತೀರಿಸಿದವರ ಪೈಕಿ ನಾವು ಕೂಡ ಇರಬೇಕು. ಹಲವು ಮನುಷ್ಯರ ಕಣ್ಣೊರೆಸಿದವರ ಪೈಕಿ ನಾವು ಕೂಡ ಇರಬೇಕು. ಹಲವು ಮನುಷ್ಯರಿಗೆ ಕ್ಷಮೆಯನ್ನು ಕೊಟ್ಟ ಮನುಷ್ಯರ ಪೈಕಿ ನಾವು ಕೂಡ ಇರಬೇಕು. ಅದರ ಅತಿ ದೊಡ್ಡ ಲೀಡರ್ ಮುಹಮ್ಮದ್ ರಸೂಲುಲ್ಲಾಹಿ
ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದರ ಕೊನೆಯ ಸಾಲಾದರೂ ನಮಗೆ ಇರಲು ಸಾಧ್ಯವಾಗಬೇಕು. ಕುಟುಂಬ ವೈಷಮ್ಯಗಳಿರಬಹುದು, ಪರಸ್ಪರ ಊರಿನಲ್ಲಿರುವಂತಹ ವೈಷಮ್ಯಗಳಿರಬಹುದು. ಅಲ್ಲಾಹನಿಗೆ ಬೇಕಾಗಿ, ರಸೂಲರಿಗೆ ಬೇಕಾಗಿ ಮಾಪನ್ನು ಕೊಡಬೇಕು, ಕ್ಷಮೆಯನ್ನು ಕೊಡಬೇಕು. ಆ ಮೂಲಕ ನಾಳೆ ಪರಲೋಕದಲ್ಲಿ ನಮ್ಮೆಲ್ಲರ ಒಳಿತುಗಳನ್ನು, ಕೆಡುಕುಗಳನ್ನು ತೂಕ ಮಾಡುವಾಗ ಒಳಿತಿನ ತಕ್ಕಡಿ ಭಾರವಾಗಬೇಕಾದರೆ 1000 ರಕಾತ್ ನಮಾಜ್ ಮಾಡಿ ಕೆಲವೊಮ್ಮೆ ಆ ಒಳಿತಿನ ತಕ್ಕಡಿ ಭಾರವಾಗಬೇಕೆಂದಿಲ್ಲ. ತಿಂಗಳುಗಟ್ಟಲೆ ಉಪವಾಸ ಮಾಡಿ ಒಳಿತಿನ ತಕ್ಕಡಿ ಭಾರವಾಗಬೇಕೆಂದಿಲ್ಲ. ನೀನು ಮಾಡಿದಂತಹ ಅತೀ ದೊಡ್ಡ ಗುಣವಿದೆಯಲ್ಲವೇ, ನಿನಗೆ ಉಪಟಳ ನೀಡಿದ, ನಿನಗೆ ತೊಂದರೆ ನೀಡಿದ ಮನುಷ್ಯನಿಗೆ ಕ್ಷಮೆ ನೀಡುವಂಥದ್ದು. ಈ ಕ್ಷಮೆಯಾಗಿದೆ ನಾಳೆ ನಿನ್ನ ಒಳಿತಿನ ತಕ್ಕಡಿಯಲ್ಲಿ ಅತಿ ದೊಡ್ಡ ಭಾರ ಬರುವಂತದ್ದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿಕೊಟ್ಟಿದ್ದಾರೆ. ಆ ರೀತಿಯ ಮನುಷ್ಯರಾಗಿ ನಾವು ಬದುಕಬೇಕು. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ಎಲ್ಲರನ್ನು ಕೂಡ ಸಮಾನ ಕಣ್ಣಿನಿಂದ ಕಾಣುವ, ಎಲ್ಲರನ್ನು ಕೂಡ ಒಳಿತಿನ ಕಣ್ಣಿನಿಂದ ಕಾಣುವಂತಹ ಮನುಷ್ಯರಾಗಿ ನಾವು ಬದುಕೋಣ. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ನನ್ನ ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಅಲ್ಲಾಹನ ಒಂದೇ ಒಂದು ಮಾತು, ಕುರ್ಆನಿನ ಒಂದು ಮಾತನ್ನು ಹೇಳುತ್ತಾ ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಲಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಲಮ್ ಯುಕಾತಿಲುಕುಮ್ ಫಿದ್ದೀನ್ ವಲಂ ಯುಖ್ರಿಜುಕುಮ್ ಮಿನ್ ದಿಯಾರಿಕುಮ್. ನಿಮ್ಮೊಂದಿಗೆ ನಿಮ್ಮನ್ನು ಬದುಕಲು ಬಿಡುವ, ನಿಮ್ಮೊಂದಿಗೆ ಸೌಹಾರ್ದದೊಂದಿಗೆ ಬದುಕುವಂತಹ ಇತರ ಧರ್ಮೀಯರಿದ್ದಾರೆ. ಅಂತಬರ್ರೂಹುಂ ವತುಕ್ಸಿತು ಇಲೈಹಿಂ. ಅವರೊಂದಿಗೆ ನೀವು ಕೂಡ ಸೌಹಾರ್ದಯುತವಾಗಿ ಬದುಕಬೇಕು. ಅವರೊಂದಿಗೆ ನೀವು ಕೂಡ ನ್ಯಾಯಯುತವಾಗಿ, ನೀತಿಯಿಂದ ಬದುಕಬೇಕು. ಇನ್ನಲ್ಲಾಹ ಯುಹಿಬ್ಬುಲ್ ಮುಕ್ಸಿತೀನ್. ಆ ರೀತಿ ಬದುಕುವಾಗ ಅಲ್ಲಾಹ ನಿಮ್ಮನ್ನು ಇಷ್ಟಪಡುತ್ತಾನೆ ಎಂದು ಪವಿತ್ರವಾದ ಕುರ್ಆನ್ ಹೇಳುತ್ತಾ ಇದೆ. ಅಲ್ಲಾಹನು ಆ ಮುಕ್ಸಿತೀನ್ಗಳ ಪಾಲಿನಲ್ಲಿ ನಮ್ಮನ್ನು ಸೇರಿಸಲಿ. ನಮ್ಮ ಈ ಸುಂದರವಾದ ನಾಡು, ನಮ್ಮ ಪ್ರದೇಶ, ನಮ್ಮ ರಾಷ್ಟ್ರ, ನಮ್ಮ ರಾಜ್ಯಗಳು ಶಾಂತಿಯ, ಸೌಹಾರ್ದತೆಯ ವಾತಾವರಣಗಳು ಎಲ್ಲೆಡೆ ತುಂಬಿ ತುಳುಕಿ ಈ ನಾಡಿನ ಜನರಿಗೆ ಕ್ಷೇಮವಾಗಲಿ, ಅಭಿವೃದ್ಧಿಯಾಗಲಿ ಎಂದು ಪ್ರಾರ್ಥಿಸುತ್ತಾ, ಚಿಟ್ಟಡೆ ಪರಿಸರದ ಎಲ್ಲ ವ್ಯಕ್ತಿಗಳಿಗೂ, ಸಹೋದರರಿಗೂ, ಸಹೋದರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.